Good evening. Online, good evening. Am I audible? Good evening, sir. Yes. Good evening, madam. Fine. Let's start. The first topic for today is lowering the age for voting. Lowering the age for voting. What is the age required for you to vote? 18. 18 years complete agide you can vote alva. Whoever have completed 18, they are supposed to vote. Adanna navenanta karitivi, whoever is above the age of 18 years can participate in the election process and cast their vote. And this is called as universal adult franchise. Universal adult franchise simply means whoever is above the age of 18 years can participate in the election process and cast their vote. 18 years is the voting age for voting, right? India dalli they had planned to reduce this voting age from 18 years to 17 years. ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಲ್ಲ, ಇನ್ನು ಅದು ಕನ್ಫರ್ಮ್ ಆಗಿಲ್ಲ. ದೇ ಹ್ಯಾವ್ ಜಸ್ಟ್ ಇಂಟ್ರೊಡ್ಯೂಸ್ ಅ ಬಿಲ್ ಟು ರೆಡ್ಯೂಸ್ ದ ವೋಟಿಂಗ್ ಏಜ್ ಫ್ರಮ್ 18 to 17 years. ವಾಟ್ ಡು ಯು ಫೀಲ್? ವೋಟಿಂಗ್ ಏಜ್ ಕಮ್ಮಿ ಮಾಡಬೇಕಾ, ಜಾಸ್ತಿ ಮಾಡಬೇಕಾ? ಜಾಸ್ತಿ ಮಾಡಬೇಕಾ? ಸಾರಿ ಸರ್, it could be reduced even lesser. It can be reduced to 16, 10 years for 10th standard. Even the school, the 10th grade students should be allowed to participate in the election process ಅಂತ ಹೇಳ್ತಾ ಇದ್ದೀರಾ. ಓಕೆ, ಬೇರೆಯವ್ರಿಗೆ ಏನು ಅನ್ಸುತ್ತೆ? ವಾಟ್ ಡು ಅದರ್ಸ್ ಫೀಲ್? ಜಾಸ್ತಿ ವೋಟ್ಸ್ ಬಂದರೆ ಈಗ ವೋಟಿಂಗ್ ಏಜ್ ಏನಾದರೂ ಕಡಿಮೆ ಮಾಡಿದ್ರೆ ವೋಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ದ ನಂಬರ್ ಆಫ್ ಪೀಪಲ್ ಹೂ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಎಲೆಕ್ಷನ್ ಪ್ರಾಸೆಸ್ ಕ್ಯಾನ್ ಇನ್ಕ್ರೀಸ್. ಇಟ್ ಹ್ಯಾಸ್ ಬೋತ್ ದ ಎಫೆಕ್ಟ್ಸ್. ಒಳ್ಳೇದು ಆಗ್ಬೋದು, ಕೆಟ್ಟದು ಆಗ್ಬೋದು. ನಾಟ್ ನೆಸೆಸರಿ ದಟ್ ಅವ್ರಿಗೆ ಒಳ್ಳೇದಾಗುತ್ತೆ ಅಂತಲ್ಲ. ಈಗ ಇಫ್ ಸ್ಟೂಡೆಂಟ್ಸ್ ಆರ್ ಎಜುಕೇಟೆಡ್ ಎನಫ್, ಈಗ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ 16 ಇಯರ್ಸ್ ಏನಾದರೂ ರೆಡ್ಯೂಸ್ ಮಾಡಿದ್ರೆ 10ನೇ ಕ್ಲಾಸ್ ಹುಡುಗರಿಗೂ ಯಾರು ವೋಟ್ ಮಾಡಬೇಕು, ಯಾರು ವೋಟ್ ಮಾಡಬಾರ್ದು ಅನ್ನೋಷ್ಟು ಬೇಸಿಕ್ ಗೊತ್ತಿದ್ರೆ it can take place in two ways. They can vote the party which has reduced the voting age also. It can vote for another party which is in the opposition right now also. Anything can happen. ಬೇರೆ 20 ಮಾಡಬೇಕಂತಾರ ಸರ್? ಯಾಕೆ ಸರ್? 18 ಆದರೂ ಮೆಚ್ಯೂರಿಟಿ ಇರಲ್ಲ ಅನ್ನೋದಕ್ಕಿಂತ ಯು ಕ್ಯಾನ್ ಡೆಲಿಟ್ ದಿಸ್ ವೇ ಅನಿಸುತ್ತೆ. ನಮ್ಗೆ ಯಾರಿಗೂ ಸ್ಕೂಲಿಂದಾನು ಎಲೆಕ್ಷನ್ ಅಂದರೆ ಏನು, ಪೊಲಿಟಿಕಲ್ ಪಾರ್ಟಿ ಅಂದರೆ ಏನು, ವೋಟ್ ಅಂದರೆ ಏನು, ಡೆಮೋಕ್ರಸಿ ಅಂದರೆ ಏನು, ಯಾರು ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಅನಿಸುತ್ತೆ. ಸ್ಕೂಲಲ್ಲಿ ನಮಗೆಲ್ಲ ಸೋಷಿಯಲ್ ಸೈನ್ಸ್ ಪಾಠ ಇತ್ತು. 8th, 9th, 10th ವಿ ಯೂಸ್ ಟು ಕಾಲ್ ಇಟ್ ಆಸ್ ಸಿವಿಕ್ಸ್, ಇಫ್ ಯು ರಿಮೆಂಬರ್. ಸೋಷಿಯಾಲಜಿ ಅಂತ ಓಪನ್ ಮಾಡಿದ್ರೆ 3 ಬ್ರಾಂಚಸ್ ಬರೋದು, ಅದರಲ್ಲೂ ಹಿಸ್ಟ್ರಿ, ಸಿವಿಕ್ಸ್ ಆರ್ ಪೊಲಿಟಿಕಲ್ ಸೈನ್ಸ್ ಅಂತ ಕರೀತಾ ಇದ್ವಿ. ದೆನ್ ವಿ ಯೂಸ್ ಟು ರೀಡ್ ದ ಲಾಸ್ಟ್ ಪಾರ್ಟ್ ಜಿಯೋಗ್ರಫಿ ಒಂದು ಓದ್ತಾ ಇದ್ವಿ. ಬಟ್ ಅಲ್ಲಿ ಯಾರಿಗೂ ಪ್ರೆಸೆಂಟ್ ಡೇ ಸಿನಾರಿಯೋಲಿ ಹೌ ಇಸ್ ದ ಪಾಲಿಟಿ ವರ್ಕಿಂಗ್, why should we cast vote, what is the important, what are the fundamental rights, 6 fundamental rights na neat explain ಮಾಡೋರು. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಬರೀ ಆ 6 rights ಅಷ್ಟೇ ನಾನು ಓದಿರೋ ಜ್ಞಾಪಕ. ಇವಾಗ ಏನಾದರೂ ಇನ್ಕ್ರೀಸ್ ಮಾಡಿದಾರಾ? ಐ ಥಿಂಕ್ ಇಟ್ಸ್ ಸ್ಟಿಲ್ ದೇರ್. Unless and until people, students basically 16 years ಇರೋರ್ಗಾದ್ರೂ, unless you provide them that real education, what is politics, why should you cast vote, ಏನಕ್ಕೆ ಮಾಡಬೇಕು, ಆ ರಿಯಲ್ ಎಜುಕೇಷನ್ ಕೊಡೋರ್ಗು ಐ ಡೋಂಟ್ ಫೀಲ್ ಯು ಶುಡ್ ರೆಡ್ಯೂಸ್ ದ ವೋಟಿಂಗ್ ಏಜ್. Because today if you reduce the voting age, I don't know how much it'll benefit to the society. ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಯಾವ ಪಾರ್ಟಿ ಸಿಂಬಲ್ ಜಾಸ್ತಿ ಕಾಣಿಸುತ್ತೋ ಅದಕ್ಕೂ ನೀಟಾಗಿ ವೋಟ್ ಹಾಕ್ಬಿಟ್ಟು ಬರ್ತಾರೆ. ಇಸ್ ದಟ್ ರಿಯಲ್ ಎಜುಕೇಷನ್? ಬಟ್ ಸರಿ ಸರ್, ವೋಟ್ ಯಾರಿಗೆ ಮಾಡಬೇಕು ಅಂತ ಎಜುಕೇಷನ್ ಕೊಡೋದಲ್ಲ ಸರ್. ಏನಕ್ಕೆ ವೋಟ್ ಮಾಡಬೇಕು, ಯಾವ ಪಾರ್ಟಿಗೆ ಯಾವ ಕಾರಣದಿಂದ ನೀವು ವೋಟ್ ಮಾಡಬೇಕು, ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್ ಏನಿರಬೇಕು ಅನ್ನೋದಾದ್ರೂ ಹೇಳ್ಕೊಡ್ಬೇಕಲ್ವಾ. ಈಗ ಈ ಪೊಲಿಟಿಕಲ್ ಪಾರ್ಟಿಗೆ ವೋಟ್ ಹಾಕಿ ಅಂತ ಹೇಳಿದ್ರೆ ತಪ್ಪು, ಯಾಕಂದರೆ ವೋಟ್ ಹಾಕೋದು ನಿಮ್ಮ ವೈಯಕ್ತಿಕ ವಿಚಾರ. ದಟ್ ಇಸ್ ಯುವರ್ ರೈಟ್, ಪರ್ಸನಲ್ ರೈಟ್. ನೀವು ಯಾರು ವೋಟ್ ಹಾಕಬೇಕು ಅದು ನಿಮ್ಗೆ ವೋಟ್ ಹಾಕ್ಬೋದು. ಬಟ್ ನೀವು ವೋಟ್ ಹಾಕೋದಕ್ಕಿಂತ ಮುಂಚೆ ನೀವೊಂದು ಪಾರ್ಟಿ ವೋಟ್ ಮಾಡ್ತೀರಾ ಅಂದರೆ ಯಾವೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ವೋಟ್ ಹಾಕಬೇಕು ಅನ್ನೋದಾದ್ರೂ ಹೇಳ್ಕೊಡ್ಬೇಕಲ್ವಾ. ಐ ಮೇಕಿಂಗ್ ಸೆನ್ಸ್ ಐ ಗೆಸ್? Until and unless they teach that in schools, they teach that at home,
people get to know, students get to know about that. Reducing the voting age is not so good as per my knowledge. As in personal opinion differs a lot, but government had planned to reduce this voting age from 18 to 17 years, but it has not yet been completed. Just it's a bill ಅಷ್ಟೇನೆ, ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡಿದರೆ ವೋಟಿಂಗ್ ಏಜ್ನ ಕಡಿಮೆ ಮಾಡಬೇಕು ಅಂತ ಬಿಲ್ ಇನ್ನ ಕಂಪ್ಲೀಟಾಗಿ ಪಾಸ್ ಆಗಿಲ್ಲ. ಅದಕ್ಕೋಸ್ಕರ ದಿಸ್ ಟಾಪಿಕ್ ವಾಸ್ ಇನ್ ನ್ಯೂಸ್. But some of the countries in the world have reduced the voting age from 18 to 16 years. Most of the countries, basically in the European Union, Europe regionally, they have reduced it. And even the United Kingdom, Britain ಏನಿದೆ, United Kingdom basically, they are planning to reduce the voting age, but they have also not yet completely reduced it. But they are planning to reduce it. But now Indian perspective polity ಓದಿರೋದ್ರಿಂದ we should know that earlier our voting age was 21 years, but they passed the Constitutional Amendment Act and reduced it to 18 years. First voting age ಇದ್ದಿದ್ದು ಇಂಡಿಯಾದಲ್ಲೂ 21 years. Whoever has completed 21 years, they were allowed to vote, but they passed one Constitutional Amendment Act. Who will pass that? Parliament. Parliament passed the Constitutional Amendment Act and reduced the voting age from 21 to 18 years. Any idea which is the Constitutional Amendment Act? 60? 86? 61st. 61st. 62 ಅಂದರೆ 61st. 8611. 86 ಇರೋದು ಒಂದೇ ಒಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಎಜುಕೇಷನ್ ಬಗ್ಗೆ. ಆರ್ಟಿಕಲ್ 21A ಮತ್ತು DPSPಯಲ್ಲಿ ಎಜುಕೇಷನ್ ರಿಲೇಟೆಡ್ ಯಾವುದಾದ್ರು ಆರ್ಟಿಕಲ್ ಆ್ಯಡ್ ಮಾಡಿದ್ರಲ್ವ, ಅದೆಲ್ಲ ಬರೋದು 86 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ. ವೋಟಿಂಗ್ ಏಜನ್ನು ರಿಡ್ಯೂಸ್ ಮಾಡಿದ್ದು 61st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್. ಎಸ್, ವಿಲ್ ರೈಟ್ ಸಮಥಿಂಗ್ ಅಬೌಟ್ ದ್ಯಾಟ್. ಇಂಡಿಯಾ ಎಲ್ಲ ಬೇಡ. ಪಾರ್ಲಿಮೆಂಟ್ ಇಂಟ್ರಡ್ಯೂಸ್ಡ್, ಪಾರ್ಲಿಮೆಂಟ್ ಅನ್ನೋದಕ್ಕಿಂತ ಇಟ್ ಇಸ್ ನಾಟ್ ದ ಪಾರ್ಲಿಮೆಂಟ್, ಇಟ್ ವಾಸ್ ಅ ಪ್ರೈವೇಟ್ ಮೆಂಬರ್ ಬಿಲ್ ಬೇಸಿಕ್ಲಿ. ಹಿ ವಾಸ್ ನಾಟ್ ಅ ಮಿನಿಸ್ಟರ್, ಜಸ್ಟ್ ಎನ್ MP. MP introduced a constitutional amendment bill in 2020 to reduce the voting age from 18 to 17 years. 18 to 17 years. Any idea which is that article that talks about voting age in our constitution? 18 years ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತಾರೋ ಅವರೆಲ್ಲರೂ ಲೋಕಸಭಾ ಎಲೆಕ್ಷನ್ಸಲ್ಲಿ, MLA ಎಲೆಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಯಾವ ಆರ್ಟಿಕಲ್ ಮಾತಾಡುತ್ತೆ ಅಂತ ಎನಿ ಐಡಿಯಾ? ಎಲೆಕ್ಷನ್ ಕಮಿಷನ್ ಬಗ್ಗೆ ಯಾವ ಆರ್ಟಿಕಲ್ ಮಾತಾಡುತ್ತೆ? 323, and article number 326 talks about universal adult franchise. App open ಮಾಡಿ, please open the app. See what is there in article number 326. Elections to the House of the People and to the Legislative Assemblies of the states will be on the basis of adult suffrage. Universal adult suffrage or universal adult franchise all means the same. Universal adult suffrage simply means whoever is above the age of 18 years can participate in the election process of that. And one more important thing is the voting age was reduced from 21 years to 18 years. Was reduced from 21 to 18 years through 61st Constitutional Amendment Act of 1988. Through 61st Constitutional Amendment Act of 1988. While talking about vote, ಎಲ್ಲರೂ vote ಮಾಡಿದೀವಲ್ವಾ? ಎಲ್ಲರೂ vote ಮಾಡಿದೀವಿ. Is right? Sorry sir. ಆಯ್ತು ಸರ್, ಮಾಡ್ತೀರಲ್ವಾ ನೆಕ್ಸ್ಟ್ ಆದರೂ? ಮಾಡಿಸಿದ್ರೆ ಬರುತ್ತೆ ಸರ್, ಮಾಡಿಸಿದ್ರೆ ಬರುತ್ತೆ, ಆಮೇಲೆ ವೋಟ್ ಮಾಡ್ಬೋದು, ಮಾಡಿ. ಎಲ್ಲರೂ ವೋಟ್ ಮಾಡಿದೀವಲ್ವಾ? ಒನ್ ಎಕ್ಸೆಪ್ಷನ್ ಇದೆ, ಇರಲಿ. ಇಸ್ ರೈಟ್ ಟು ವೋಟ್ ಅ ಫಂಡಮೆಂಟಲ್ ರೈಟ್? Is right to vote a fundamental right? It's a legal right.
ಯಾವ ಆರ್ಟಿಕಲಲ್ಲಿ ಹೇಳಿದ್ದಾರೆ ರೈಟ್ ಟು ವೋಟ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ? ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಮಾಡಬೇಕಾದ್ರೆ ರೈಟ್ ಟು ವೋಟ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಎಲ್ಲಾದರೂ ಬರೆದಿದ್ದೀರಾ? ದಿಸ್ ವಾಸ್ ಅ ಪ್ರೀವಿಯಸ್ ಇಯರ್ ಕ್ವಶನ್. ನಾನು ಸಮ್ವೇರ್ ಅರೌಂಡ್ 2-3 years ಬ್ಯಾಕ್ ಕೇಳಿದೆ. ರೈಟ್ ಟು ವೋಟ್ ಇಸ್ ಬೇಸಿಕ್ಲಿ ಅ ಸ್ಟ್ಯಾಟ್ಯೂಟರಿ ರೈಟ್ ಅಂತೆ. ಇಟ್ಸ್ ಬೇಸಿಕ್ಲಿ ಅ ಸ್ಟ್ಯಾಟ್ಯೂಟರಿ ರೈಟ್, ನಾಟ್ ಅ ಫಂಡಮೆಂಟಲ್ ರೈಟ್. ನಾಳೆ ಏನಾದರೂ ನೀವು ವೋಟ್ ಮಾಡೋದನ್ನು ವೈಲೇಟ್ ಯಾರಾದರೂ ಮಾಡಿದ್ರೆ ಫಂಡಮೆಂಟಲ್ ರೈಟ್ಸ್ ಗ್ರೌಂಡ್ಸ್ ಮೇಲೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಬಿಕಾಸ್ ದಟ್ ಇಸ್ ನಾಟ್ ಯುವರ್ ಫಂಡಮೆಂಟಲ್ ರೈಟ್. ಇಟ್ಸ್ ಅ ಸ್ಟ್ಯಾಟ್ಯೂಟರಿ ರೈಟ್. ಸ್ಟ್ಯಾಟ್ಯೂಟರಿ ರೈಟ್ ಅಂದರೆ ಬೇಸಿಕ್ಲಿ ಅಗೇನ್ ವಾಟ್ ಯು ಮೀನ್ ಬೈ ಸ್ಟ್ಯಾಟ್ಯೂಟರಿ ರೈಟ್? Basically, there are 2 acts which gives you the right to vote. Which are those 2 acts? Representation of People's Act RPA 1950 and Representation of People's Act RPA 1951. These are the 2 acts passed by the parliament which gives you the right to vote. Therefore, right to vote becomes a statutory right and not a fundamental right. You can write that. Right to vote is not a fundamental right. It is a statutory right. It's not a fundamental right, it's a statutory right. And this right is derived from Act, that is RPA, Representation of People's Act 1950 and Representation of People's Act 1951. RPA 1950 and RPA 1951. Any idea which are those countries which has reduced the voting age to 16 years? There are few countries which have reduced the voting age to 16 years. Sorry? Finland? Not exactly. You can write it down. Countries which have reduced the Austria. ಇದೆ. Scotland, yes, Scotland is true, sir. Countries which have reduced the voting age to 16 years. You have Austria. This is the first European Union country to reduce the voting age to 16 years. Germany, ಇಲ್ಲ sir. Austria, Germany, ಬೇರೆ ಸ್ಕಾಟ್ಲ್ಯಾಂಡ್, ಸರಿ ಐರ್ಲೆಂಡ್ ಇಲ್ಲ ಸರ್, ಅರ್ಜೆಂಟೀನಾ, ಎಸ್ತೋನಿಯಾ, Malta. This is also a country in European Union. Malta. Monaco. Morocco na? ಇಲ್ಲ ಮೊನಾಕೋ ಇಲ್ಲ ಸರ್. ಯಾರು ಇಲ್ಲ. Last one, Nicaragua. Austria, Germany, Scotland, Argentina, Estonia, Malta and Nicaragua. These are some of the countries which have reduced the voting age to 16 years. Even United Kingdom has planned to reduce it to 16 years, but it has not yet been completed. Inna successfully or implement madilla. Even in UK, for now the voting age is 18 years, but they have planned to reduce it to 16 years. India dalli they have planned to reduce it to 17 years and not 16 years. Yes, that's it about this reducing the voting age. Next topic is 130th Constitutional Amendment Bill
2025. 130th Constitutional Amendment Bill 2025. Any idea why they introduced this bill? Sorry, sir? UN? UCC. Uniform Civil Code ga? No. UCC ಇದಲ್ಲ. ಬೇಸಿಕ್ಲಿ ಏನಿಗೆ ಇಂಟ್ರಡ್ಯೂಸ್ ಮಾಡಿದ್ರು ಅಂದರೆ ಒಬ್ಬರು CM, I'll talk about the bill itself. ಯಾರಾದರೂ corruption, yeah. For some time, If PM or CM or any minister, if they are arrested for 30 consecutive days, ಅಂದರೆ 30 days continuously if they are kept in cell for any serious crime, then from the 31st day they will have to resign from that position. PM ಏನಾದರೂ 30 days ಅರೆಸ್ಟ್ ಮಾಡಿ ನೀವೇನಾದರೂ ಒಳಗಡೆ ಇಟ್ಟಿದ್ರೆ 31st ಡೇ ಇಂದ ಆಟೋಮೆಟಿಕ್ಲಿ ಅವರು PM ಅಲ್ಲ. ಯಾರಾದರೂ CMನ 30 days ನೀವೇನಾದರೂ ಅರೆಸ್ಟ್ ಮಾಡಿ ಕಂಟಿನ್ಯೂಸ್ 30 daysಗೆ ನೀವೇನಾದರೂ ಒಳಗಡೆ ಸೆಲ್ಲಲ್ಲಿ ಇಟ್ಟಿದ್ರೆ ಗವರ್ನರ್ ಬೇಕಂದರೆ ಅವ್ರನ್ನ ರಿಮೂವ್ ಮಾಡ್ಬೋದು, ಅಥವಾ 31st ಡೇ ಇಂದ ಆಟೋಮೆಟಿಕ್ಲಿ ಅವ್ರು CM ಅಲ್ಲ. PMನೇನಾದರೂ ಸೇಮ್ ಥಿಂಗ್ ಕಂಟಿನ್ಯೂಸ್. ಮಿನಿಸ್ಟರ್ಸ್ ಕೂಡ ಸೇಮ್ ಥಿಂಗ್. ಮಿನಿಸ್ಟರ್ ಯಾರಾದರೂ 30 daysವರೆಗೂ ಜೈಲಲ್ಲಿ ಅಥವಾ ಸೆಲ್ಲಲ್ಲಿ ಇದ್ದರೆ 30 ಕನ್ಸಿಕ್ಯೂಟಿವ್ ಡೇಸ್ಗೆ, ದೆನ್ ಈವನ್ ಫ್ರಮ್ ದ 31st ಡೇ ದೇ ಆರ್ ನೋ ಮೋರ್ ಅ ಮಿನಿಸ್ಟರ್. ಈ ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ದೇ ಬಾಟ್ ಇನ್ ದಿಸ್ 130th Constitutional Amendment Bill. This bill was introduced by our Union Home Minister Amit Shah. Basically, it's a public member bill. Minister introduce ಮಾಡ್ತಾ ಇರೋದ್ರಿಂದ. Yes? You can read about that. This bill seeks to remove Prime Minister, Chief Minister or ministers of union, state or union territories, ಯಾರಾದರೂ ಆಗಿರಲಿ ministers, remove PM, CM or ministers if they remain in custody for 30 consecutive days. For 30 consecutive days for a serious criminal offense. Yes? Which are the articles in the Constitution that talks about this process, removal of ministers or PM or CM? Article number, ಇದನ್ನೇನಾದರೂ ನೀವು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ then you have to make some amendments in the articles ಅಲ್ವಾ. ಆರ್ಟಿಕಲಲ್ಲಿ some articles would have spoken about how the Prime Minister can be removed, how the Chief Ministers can be removed, how the ministers can be removed. ಇವಾಗ ನೀವು ಸಡನ್ ಆಗಿ 30 days ಏನಾದರೂ ಅವ್ರು ಸೆಲ್ಲಲ್ಲಿ ಇದ್ರೆ ಅವ್ರನ್ನ ರಿಮೂವ್ ಮಾಡಿಬಿಡಬೇಕು ಅಂದರೆ ಆ ಇರೋ ಆರ್ಟಿಕಲಲ್ಲಿ ನೀವೇನಾದರೂ ಕೆಲವೊಂದು ಅಮೆಂಡ್ಮೆಂಟ್ಸ್ ಮಾಡಲೇಬೇಕು. ಯು ಹ್ಯಾವ್ ಟು ಮೇಕ್ ಚೇಂಜಸ್ ಇನ್ ದಟ್ ಇನ್ ದೋಸ್ ಆರ್ಟಿಕಲ್ಸ್ ವಿಚ್ ಆರ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್. ಎನಿ ಐಡಿಯಾ ವಿಚ್ ಆರ್ ದೋಸ್ ಆರ್ಟಿಕಲ್ಸ್ ದಟ್ ನೀಡ್ಸ್ ಟು ಬಿ ಅಮೆಂಡೆಡ್ ಇಫ್ ಯು ವಾಂಟ್ ಟು ಇಂಪ್ಲಿಮೆಂಟ್ ದಿಸ್ ಆಕ್ಟ್? ಆರ್ಟಿಕಲ್ ನಂಬರ್ 75, 164, article number 75, 164 and 239 AA. These three articles have to be amended if you want to implement this bill into an act. ಇವಾಗ ಆ್ಯಪ್ ಓಪನ್ ಮಾಡಿ, what does these three articles talk about? What does article 75 talk about, 164 talk about and 239 AA talk about? Sorry.
ವಾಟ್ ಆರ್ 75 ಟೆಲ್? ತುಂಬ ಹೇಳುತ್ತೆ ಅಂತನಾ? Article 75 basically it talks about ministers and council of ministers responsibilities, individual and collective responsibilities of prime minister and council of ministers. That needs to be amended. ಈಗ ಸೆಂಟ್ರಲ್ ಲೆವೆಲಲ್ಲಿ ಆರ್ಟಿಕಲ್ ನಂಬರ್ 75, ಸ್ಟೇಟ್ ಲೆವೆಲಲ್ಲಿ ಆರ್ಟಿಕಲ್ ನಂಬರ್ 164. Even 164 talks about the same thing, but at the state level. Two 239A ಸ್ಪೆಷಲ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ಡೆಲ್ಲಿ. ಡೆಲ್ಲಿಲಿರೋ ಒಂದು CMನ ಯಾರು ರಿಮೂವ್ ಮಾಡಬೇಕು ಅದ್ರ ಬಗ್ಗೆನೂ ಮಾತಾಡಬೇಕಾಗಿ ಬರುತ್ತೆ ಅಂತ ಅಷ್ಟೇ. ಎಸ್, ನೌ ಇಫ್ ಯು ವಾಂಟ್ ಟು ಇಂಪ್ಲಿಮೆಂಟ್ ದಿಸ್ ದೆನ್ Delhi you have article number 239AA, but there are other two union territories which have state legislature. Which are those? State legislature ಇರೋದು 3 ಯೂನಿಯನ್ ಟೆರಿಟರೀಸ್ ಮಾತ್ರನೇ ಅಂತ ಹೇಳಿದ್ವಿ. ಏನಕ್ಕೆ? ಬಿಕಾಸ್ ದ ಪಾಪ್ಯುಲೇಷನ್ ಇನ್ ದೋಸ್ ಯೂನಿಯನ್ ಟೆರಿಟರೀಸ್ ಆರ್ ಮೋರ್, therefore there is state legislature in those states. ಜಮ್ಮು ಕಾಶ್ಮೀರ್, ಡೆಲ್ಲಿ ಆಲ್ರೆಡಿ ನೋಡಿದ್ದೀವಿ, ಇಟ್ಸ್ ಆಲ್ಸೋ ಇನ್ ಯೂನಿಯನ್ ಟೆರಿಟರಿ. ಆ್ಯಂಡ್ ಆ ಡೆಲ್ಲಿಲಿ ಏನಾದರೂ ನೀವು ಚೇಂಜಸ್ ಮಾಡಬೇಕು ಅಂದರೆ ಆರ್ಟಿಕಲ್ ನಂಬರ್ 239AA ಹ್ಯಾಸ್ ಟು ಬಿ ಅಮೆಂಡೆಡ್. Jammu Kashmir, Delhi, and third one was, which is the third union territory which has a state legislature or a legislative assembly? Puducherry. If you want to make changes in Puducherry and Jammu and Kashmir, there are two acts which are already there and those acts have to be amended. Delhi li enadu changes madbekandre article number 239AA. If you want to bring in this in the union territories of Puducherry, then the act Government of UT's Amendment Bill 2025 has to be, this amendment can be brought in through Government of Union Territories Amendment Bill 2025. If you want to bring the changes in Jammu and Kashmir, Jammu and Kashmir Reorganization Amendment Bill 2025. ಬೇಸಿಕ್ಲಿ 130th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಏನಾದರೂ ನೀವು ಆ್ಯಕ್ಟ್ ಮಾಡಿದ್ರೆ 30 days ಯಾರಾದರೂ ಪ್ರೈಮ್ ಮಿನಿಸ್ಟರ್, CM ಅಥವಾ ಮಿನಿಸ್ಟರ್ಸ್ ಜೈಲ್ ಒಳಗಡೆ ಇದ್ದರೆ 31st day ಇಂದ ದೇ ವಿಲ್ ನಾಟ್ ಬಿ ದೇರ್ ಇನ್ ದಟ್ ಪೊಸಿಷನ್. ಈ ಥರದೊಂದು ಕಾನ್ಸೆಪ್ಟ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ವಿಚ್ ಆರ್ ಸಮ್ ಆಫ್ ದ ಆರ್ಟಿಕಲ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಆರ್ ಆಲ್ರೆಡಿ ದೇರ್, ದೇ ಹ್ಯಾವ್ ಟು ಬಿ ಅಮೆಂಡೆಡ್. ಆರ್ಟಿಕಲ್ ನಂಬರ್ 75 ಅಮೆಂಡ್ ಮಾಡಬೇಕು, ಆರ್ಟಿಕಲ್ ನಂಬರ್ 164ನ ಅಮೆಂಡ್ ಮಾಡಬೇಕು. 75 basically talks about union legislature and 164 basically talks about state legislature. And article 239AA talks about Delhi. Why talking about Delhi ಅಂದರೆ 3 union territories have state legislatures, legislative assembly ಇದೆ. ಯಾಕಂದರೆ legislative assembly ಇದ್ದರೆ CM ಬರ್ತಾರೆ. legislative assembly ಇಲ್ಲ ಅಂದರೆ president will appoint a lieutenant governor and he will take care of the union territory. ಬಟ್ ಈ ಸ್ಟೇಟ್ಸ್ ಅಲ್ಲಿ CM ಇದ್ದಾರೆ. ಸೊ CM ಅನ್ನು 30 days ಆದಮೇಲೆ ನೀವೇನಾದರೂ ಪೊಸಿಷನ್ ಇಂದ ಚೇಂಜ್ ಮಾಡಬೇಕು ಅಂದರೆ ಅಲ್ಲೂ ಏನಾದರೂ ಚೇಂಜಸ್ ಮಾಡಲೇಬೇಕು. ಡೆಲ್ಲಿಲಿ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಅಕಾರ್ಡಿಂಗ್ ಟು ಆರ್ಟಿಕಲ್ you need to make some amendments in article number 239AA. If you want to bring these changes in the Union Territory of Puducherry, you can bring it through Government of Union Territories Amendment Bill 2025. If you want to bring these changes in Jammu and Kashmir Reorganization Amendment Bill 2025. Ashte. Yes, we'll see some of the key provisions of the bill. Provisions. First one, how can the union ministers be removed? According to this bill, union ministers, while talking about union ministers, president removes them on the advice of PM. Good. ಯಾರು ರಿಮೂವ್ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ರಿಮೂವ್ ಮಾಡ್ತಾರೆ ಆನ್ ದಿ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್. 30 days ಏನಾದರೂ ಅವ್ರು ಇದ್ದಾರೆ ಅಂದರೆ 31st day ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಪ್ರೆಸಿಡೆಂಟ್ಗೆ ಇವ್ರನ್ನ ರಿಮೂವ್ ಮಾಡಿ, 30 days ಇವ್ರು ಆಲ್ರೆಡಿ ಸೆಲ್ಲಲ್ಲಿದ್ದಾರೆ ಅಂತ. ದೆನ್ ದ ಪ್ರೆಸಿಡೆಂಟ್ ವಿಲ್ ರಿಮೂವ್. ಅವ್ರೇನಾದರೂ ಅಡ್ವೈಸ್ ಮಾಡಲಿಲ್ಲ ಅಂದರೆ
ಅವ್ರೇನು ಹೇಳಿಲ್ಲ ಅಂದರೆ ಪ್ರೆಸಿಡೆಂಟ್ ಏನು ಮಾಡಂಗೇ ಇಲ್ಲ. ಪ್ರೆಸಿಡೆಂಟ್ ಏನೇ ಮಾಡಬೇಕಂದ್ರೂ PM ಹ್ಯಾಸ್ ಟು ಅಡ್ವೈಸ್, ದಟ್ ಇಸ್ ಅ ಕಂಡೀಷನ್. ಈಗ ಪ್ರೈಮ್ ಮಿನಿಸ್ಟರ್ ಅಡ್ವೈಸ್ ಮಾಡಲಿಲ್ಲ ಅಂದರೆ ಕೋರ್ಟ್ ಎಲ್ಲ ಅವ್ರು ತಪ್ಪು ಮಾಡಿದ್ರೆ ಸರ್, ಇವ್ರು ಆಲ್ರೆಡಿ ಆ್ಯಕ್ಟಲ್ಲಿ ಮೆನ್ಷನ್ ಮಾಡಿದ್ರು, ಫ್ರಮ್ ದ 31st ಡೇ ಅವ್ರವ್ರ ಆಫೀಸ್ನ ರಿಸೈನ್ ಮಾಡಿದ್ದಾರೆ ಅಂತ ಆಟೋಮೆಟಿಕ್ಲಿ ಡಿಕ್ಲೇರ್ ಆಗಿಬಿಡುತ್ತೆ. ಫ್ರಮ್ ದ 31st ಡೇ ಇಟ್ ಇಸ್ ಆಟೋಮೆಟಿಕ್, ಇಟ್ ಇಸ್ ಲೈಕ್ ಫ್ರಮ್ ದ 31st ಡೇ 30 ಡೇಸ್ ನಿಮ್ಮ ಸೆಲ್ಲಲ್ಲಿದ್ದರೆ 31st ಡೇಯಿಂದ ನೀವು ಮಿನಿಸ್ಟರ್ ಅಲ್ಲ ಅಂತ ಆಟೋಮೆಟಿಕ್ಲಿ. ಯಾರು ನಿಮ್ಮನ್ನು ರಿಸೈನ್ ಮಾಡೋ ಅವಶ್ಯಕತೆಯೂ ಇಲ್ಲ, ಯಾರು ನಿಮ್ಮನ್ನು ಕಳಿಸೋಂಥ ಅವಶ್ಯಕತೆಯೂ ಇಲ್ಲ. ನೆಕ್ಸ್ಟ್ ಒನ್ ಈಗ ಡೌನ್, ಇಫ್ ನೋ ಅಡ್ವೈಸ್, minister automatically ceases to hold office. Minister automatically ceases to hold office from 31st day. Minister automatically ceases to hold office from 31st day. With respect to union minister, president will remove them on the advice of prime minister. ಏನಾದರೂ ಅಡ್ವೈಸ್ ಮಾಡಲಿಲ್ಲ ಅಂದರೆ 31st ಡೇಯಿಂದ ಅವ್ರ ಆಫೀಸಿಂದ ಇಲ್ಲ ಅಂತ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ವಾಟ್ ಅಬೌಟ್ ಸ್ಟೇಟ್ ಮಿನಿಸ್ಟರ್ಸ್ ದೆನ್, ಹೂ ವಿಲ್ ರಿಮೂವ್ ದೆಮ್? ಗುಡ್. ಗವರ್ನರ್ ವಿಲ್ ರಿಮೂವ್ ದೆಮ್ ಆನ್ ದ ಅಡ್ವೈಸ್ ಆಫ್ ಚೀಫ್ ಮಿನಿಸ್ಟರ್ಸ್. ಅಡ್ವೈಸ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಲಿ ಸೀಸಸ್ ಟು ಎಕ್ಸಿಸ್ಟ್ ಫ್ರಮ್ ದಿಸ್ ಆಫೀಸ್ ಫ್ರಮ್ ದ 31st ಡೇ ಅಷ್ಟೇ. ಅಲ್ಲಿಗೆ ಬರ್ತೀವಿ ಸರ್, ಅಲ್ಲಿಗೆ ಬರ್ತೀವಿ. ಯೂನಿಯನ್ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್ಸ್ ಎಲ್ಲರನ್ನ ಮುಗಿಸ್ಕೊಂಡು ಪ್ರೈಮ್ ಮಿನಿಸ್ಟರ್ ಹತ್ರ ಬರ್ತೀವಿ. ಎಸ್, ಯೂನಿಯನ್ ಮಿನಿಸ್ಟರ್ ಆಯಿತು, ಸ್ಟೇಟ್ ಮಿನಿಸ್ಟರ್ ಆಯಿತು. ಈಗ ಪ್ರೈಮ್ ಮಿನಿಸ್ಟರ್ದು ಏನು ಕತೆ? ಪ್ರೈಮ್ ಮಿನಿಸ್ಟರ್ದು ಏನು ಕತೆ? ಯಾರು ರಿಮೂವ್ ಮಾಡ್ತಾರೆ? ಪ್ರೆಸಿಡೆಂಟ್ ಡೈರೆಕ್ಟ್ಲಿ ರಿಮೂವ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಪ್ರೆಸಿಡೆಂಟ್ ಹ್ಯಾಸ್ ಟು ಆ್ಯಕ್ಟ್ ಆನ್ ದಿ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್, ಬಟ್ ರಿಮೂವ್ ಮಾಡಬೇಕಾಗಿರೋದೇ ಪ್ರೈಮ್ ಮಿನಿಸ್ಟರ್ನ. ಏನು ಮಾಡೋದು? ಆಟೋಮೆಟಿಕ್ಲಿ ಹಿ ವಿಲ್ ರಿಸೈನ್. ಬಿಫೋರ್ ದಟ್ ಹಿ ಹ್ಯಾಸ್ ಟು ಡೂ ಒನ್ ಥಿಂಗ್. If he is there in custody for 30 days, on the 31st day he has to resign. ಅವರೇ ಬಂದು ರೆಸಿಗ್ನೇಷನ್ ಕೊಟ್ಬಿಡಬೇಕು. ಏನಾದರೂ ರೆಸಿಗ್ನೇಷನ್ ಕೊಡಲಿಲ್ಲ ಅಂದರೆ he ceases to hold office from the 31st day. ಆಟೋಮೆಟಿಕ್ಲಿ ಅವರ ಪೊಸಿಷನಲ್ಲಿ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ 31st ಡೇಯಿಂದ. ರೆಸಿಗ್ನೇಷನ್ ಏನಾದರೂ ಅವ್ರು ಕೊಡಲಿಲ್ಲ ಅಂದರೆ 31st ಡೇ ಅವ್ರು ಏನೋ ರೆಸಿಗ್ನೇಷನ್ ಕೊಟ್ಟರೆ ದ ಪ್ರೈಮ್ ಮಿನಿಸ್ಟರ್ ಇಸ್ ರಿಸೈನಿಂಗ್ ಫ್ರಮ್ ಹಿಸ್ ಪೊಸಿಷನ್ ಅಂತ. ಅವನೇನಾದರೂ ರೆಸಿಗ್ನೇಷನ್ ಕೊಡಲಿಲ್ಲ ಅಂದರೆ 31st ಡೇಯಿಂದ ಆಟೋಮೆಟಿಕ್ಲಿ ಇಸ್ ನಾಟ್ ದ ಪ್ರೈಮ್ ಮಿನಿಸ್ಟರ್. Prime Minister must resign by the 31st day of custody. Must resign by the 31st day of custody. In case of failure, there is automatic cessation from the next day. If he doesn't resign from the next day, after 30 days, from 31st day, he is like automatically he is not the PM ಅನ್ನೋತರ ಅಷ್ಟೇ. ರಿಸೈನ್ ಅನ್ನ ಮಾಡಿದ್ರೆ ಮರ್ಯಾದೆ ಉಳಿಯುತ್ತೆ, ಮಾಡಲಿಲ್ಲ ಅಂದರೆ ಯಾರೋ ಬಲವಂತವಾಗಿ ಕಿತ್ತಾಗ್ದಂಗೆ ಆಗುತ್ತೆ ಅಷ್ಟೇ. ನಾವು ಯಾರೊಬ್ಬರು ಮಿನಿಸ್ಟರೋ ಪ್ರೈಮ್ ಮಿನಿಸ್ಟರ್, ಈಗ CM ಅಂದರೆ ದ ಸೇಮ್ ಥಿಂಗ್. CM ಅಂದರೆ ಇಟ್ ಇಸ್ ಸೇಮ್ ಥಿಂಗ್. CM ಹಿ ಮಸ್ಟ್ ರಿಸೈನ್ ಆನ್ ದ 31st ಡೇ. ಅವ್ರೇನೋ ರಿಸೈನ್ ಮಾಡಲಿಲ್ಲ ಅಂದರೆ 31st ಡೇಯಿಂದ ಹಿ ಇಸ್ ನಾಟ್ ದ CM ಎನಿಮೋರ್. ಈಗ ಒಂದ್ಸತಿ ನೀವು ಈ ಥರ ಆಗಿ 30 ಡೇಸ್ ನೀವು ಕಸ್ಟಡಿಲಿ ಇದ್ದೀರಾ ಅನ್ನೋ ಕಾರಣಕ್ಕೆ, ಇಫ್ ಯು ಆರ್ ರಿಸೈನಿಂಗ್ ಫ್ರಮ್ ಯುವರ್ ಪೊಸಿಷನ್ ಆರ್ ಇಫ್ ಸಮ್ಮನ್ ಇಸ್ ರಿಮೂವಿಂಗ್ ಯು ಫ್ರಮ್ ದಟ್ ಪೊಸಿಷನ್, ಕ್ಯಾನ್ ಯು ಬಿ ರೀಅಪಾಯಿಂಟೆಡ್? ಈಗ ನೀವು ಪ್ರೈಮ್ ಮಿನಿಸ್ಟರ್ ಆಗಿದ್ದೀರಾ, 30 ಡೇಸ್ ನಿಮ್ಮನ್ನು ಕಂಟಿನ್ಯೂಸ್ 30 ಡೇಸ್ ನಿಮ್ಮನ್ನು ಕರ್ಕೊಂಡೋಗಿ ಕಸ್ಟಡಿಲಿ ಇಟ್ಕೊಂಡಿದ್ದಾರೆ. 31st ಡೇ ಆಗಿರೋದ್ರಿಂದ ಯು ಆರ್ ರಿಸೈನಿಂಗ್ ಫ್ರಮ್ ಯುವರ್ ಪೊಸಿಷನ್. ಆಫ್ಟರ್ 2 years ವಾಪಸ್ ಬಂದ ಮೇಲೆ, ಇಲ್ಲಾಂದರೆ 1.5 years ವಾಪಸ್ ಬಂದ ಮೇಲೆ, ಕ್ಯಾನ್ ಯು ಬಿ ರೀಅಪಾಯಿಂಟೆಡ್ ಟು ದಟ್ ಪೊಸಿಷನ್ ಈಗ? ಮೇ ಬಿ ಎಸ್, ಹೇಗಾದ್ರೂ ಆಗಲಿ ಎಲೆಕ್ಷನ್ಸ್ ಆದಮೇಲೆ ಕ್ಯಾನ್ ಯು ಬಿ ರೀಅಪಾಯಿಂಟೆಡ್? ಎಸ್, ಯು ಕ್ಯಾನ್ ಬಿ ರೀಅಪಾಯಿಂಟೆಡ್. ಲಾಂಗ್ ಟರ್ಮ್ ಡಿಬಾರ್ ಎಲ್ಲ ಇಲ್ಲ. ಒಂದ್ಸತಿ ಈ ಥರ ಆಗಿದೆ ಅನ್ನೋ ಕಾರಣಕ್ಕೆ ಮತ್ತೆ ನೀವು ಪಾಲಿಟಿಕ್ಸ್ಗೆ ಬರಬಾರ್ದು ಅನ್ನೋ ಕಾನ್ಸೆಪ್ಟ್ ಎಲ್ಲ ಏನಿಲ್ಲ. ಆಫ್ಟರ್ ದಿಸ್ ಯು ಕ್ಯಾನ್ ಕಮ್ ಬ್ಯಾಕ್ ಟು ದಟ್ ಪಾಲಿಟಿಕ್ಸ್, ಕಮ್ ಬ್ಯಾಕ್ ಟು ಯುವರ್ ಪೊಸಿಷನ್ ಅಗೇನ್. ಮತ್ತೆ ಎಲೆಕ್ಷನ್ಸ್ ಮೂಲಕನಾದರೂ ಬರ್ಬೋದು. ಲೈಕ್ ಆ ಪೊಸಿಷನ್ ಯಾರೂ ಇಲ್ಲ ಅಂದರೆ ಅಗೇನ್ ಯುವರ್ ಗವರ್ಮೆಂಟ್ ಕ್ಯಾನ್ ಡಿಸೈಡ್ ಯು
If your party is there, they can decide you to put you back in that same position also. Last, we can underline that point. After release, Prime Minister or CM or ministers can be reappointed. They can be reappointed. This is something about 130th Constitutional Amendment Bill. ಅದು 30 ಡೇಸ್ ಏನಾದರೂ ನೀವು ಕಸ್ಟಡಿಯಲ್ಲಿ ಇದ್ದರೆ 31st ಡೇಯಿಂದ ಇದೆಲ್ಲ ಅಪ್ಲೈ ಆಗುತ್ತೆ. ಇದನ್ನ ಬಿಲ್ ಇಂಟ್ರೊಡ್ಯೂಸ್ ಮಾಡಿದರೆ ಅದು ಆಕ್ಟಾಗಿ ಕನ್ವರ್ಟ್ ಆಗಿಲ್ಲ. ಬಟ್ ಇವತ್ತು ಏನೆಲ್ಲ ಪ್ರಾವಿಷನ್ಸ್ ಇದೆ ಕಾನ್ಸ್ಟಿಟ್ಯೂಷನಲ್ಲಿ, ಹೌ ಆನ್ ಆಲ್ ಯು ಕ್ಯಾನ್ ಬಿ ರಿಮೂವ್ಡ್, ಹೌ ಆನ್ ಆಲ್ ಲೈಕ್ ಥ್ರೂ ವಿಚ್ ಆನ್ ಆಲ್ ವೇಸ್ ಯುವರ್ ಸೀಟ್ ವಿಲ್ ಬಿಕಮ್ ವೇಕೆಂಟ್. ಡೆತ್, ರೆಸಿಗ್ನೇಷನ್, ಟ್ರೂ, ಡಬಲ್ ಮೆಂಬರ್ಶಿಪ್, ವೆರಿ ಗುಡ್. Governor can ask you to vacate your office, true. President can ask you to vacate your office, true. Sorry sir? Involved in social practices. How sir? Malpractices, corruption ಅಲ್ಲಿ ಏನಾದರೂ ಇನ್ವಾಲ್ವ್ ಆದ್ರೂ they can take you, you cannot contest your elections. ಅದೆಲ್ಲ RPA 1951 ಅಲ್ಲಿ ಬರುತ್ತೆ ಅಂತಲ್ವಾ. ಬಟ್ ಇವತ್ತಿಗೆ ಆಲ್ರೆಡಿ ಒಂದು RPA 1951 ಒಂದು ಕಂಡೀಷನ್ ಲೇ ಡೌನ್ ಮಾಡಿದೆ. ಇಫ್ ಯು ಆರ್ ಇಂಪ್ರಿಸನ್ ಫಾರ್ 2 years, then you cannot become an MLA or an MP. ಈ ಕಂಡೀಷನ್ ಒಂದು ಹೇಳಿದ್ವಿ, ಜ್ಞಾಪಕ ಇದೆಯಾ? ಎಕ್ಸಾಂಪಲ್ ಬಗ್ಗೆ ಮಾತಾಡಬೇಕಾದ್ರೆ ಜಯಲಲಿತಾ ಅವ್ರ ಕೇಸ್ ಬಗ್ಗೆ ಮಾತಾಡಿದ್ವಿ. ಎನಿಬಡಿ ರಿಮೆಂಬರ್ಸ್ ದ್ಯಾಟ್? ದಟ್ ಈಸ್ ಫಸ್ಟ್ ಕಂಡೀಷನ್. ಎಕ್ಸಿಸ್ಟಿಂಗ್ ಲೀಗಲ್ ಆರ್ ಜುಡಿಷಿಯಲ್ ಫ್ರೇಮ್ವರ್ಕ್, existing framework, according to RPA 1951, disqualification upon conviction of offences, disqualification upon conviction for offences, disqualification upon conviction for offences with minimum 2 years imprisonment. ಏನಾದರೂ 2 ವರ್ಷ ನಿಮ್ಗೆ ಏನಾದರೂ ಜೈಲು ಶಿಕ್ಷೆ ಅಂತ ಹೇಳಿಬಿಟ್ರೆ, ದೆನ್ ಫ್ರಮ್ ದೆನ್ ಆನ್ 2 ವರ್ಷ ಜೈಲು ಶಿಕ್ಷೆ ಅಂತ ಡಿಕ್ಲೇರ್ ಆದಮೇಲೆ ಯು ಕೆನಾಟ್ ಕಂಟಿನ್ಯೂ ಆಸ್ ಎನ್ MLA, ಯು ಕೆನಾಟ್ ಕಂಟಿನ್ಯೂ ಆಸ್ ಎನ್ MP. ಆ ಕಂಡೀಷನಲ್ಲಿ ಯು ಕೆನಾಟ್ ಬಿಕಮ್ ಅ CM, ಯು ಕೆನಾಟ್ ಬಿಕಮ್ ಎ PM. ಇದ್ರ ಬಗ್ಗೆ ನಾವು ತುಂಬ ಎಕ್ಸ್ಪ್ಲೇನ್ ಮಾತಾಡಿದ್ವಿ ಕ್ಲಾಸಲ್ಲಿ. ಇಫ್ ಯು ರಿಮೆಂಬರ್, ದಿಸ್ ಇಸ್ ಒನ್ ಕಂಡೀಷನ್ ವಿಚ್ ಇಸ್ ಆಲ್ರೆಡಿ ದೇರ್. ಆ್ಯಂಡ್ ಸಮ್ ಆಫ್ ದ judgments with respect to this, judgments with respect to disqualification. First one is Lily Thomas versus Union of India case. Lily Thomas versus Union of India case. In this case, the court told MPs and MLAs, in Lily Thomas versus Union of India case, the court told MPs or MLAs have to be immediately disqualified. MPs or MLAs have to be immediately disqualified on conviction. On conviction. ಏನು ಹೇಳುತ್ತೆ, ಯಾರಾದರೂ MLA ಅಥವಾ MP ಅವ್ರನ್ನೇನಾದರೂ ಈ ತಪ್ಪಿಗೆ ಅವ್ರನ್ನ ಕನ್ವಿಕ್ಟ್ ಮಾಡಿದ್ರೆ ಜುಡಿಷಿಯರಿ, ಅವ್ರನ್ನ ಕನ್ವಿಕ್ಟ್ ಮಾಡಿದ ನೆಕ್ಸ್ಟ್ ಮಿನಿಟೇ ಅವರು ಡಿಸ್ಕ್ವಾಲಿಫೈ ಆಗಿಬಿಡಬೇಕು. ದಿಸ್ ವಾಸ್ ಟೋಲ್ಡ್ ಇನ್ ದಿಸ್ ಲಿಲಿ ಥಾಮಸ್ ಕೇಸ್. ದೆನ್ ಯು ಹ್ಯಾವ್, ವಾಟ್ ಇಸ್ ದಟ್? ಯಾ, ಎಲೆಕ್ಷನ್ ಕಮಿಷನ್ ರೆಕಮೆಂಡೇಶನ್ಸ್. Election Commission recommendations. Election Commission recommendations. He told to amend the RPA 1951. The recommendations he told to amend the RPA, Representation of People's Act 1951, to bar persons charged for offences, with 5+ years punishment, to bar persons charged for offences
with 5+ years punishment, with 5+ years punishment from contesting elections. From contesting elections. From contesting elections. ಇಲ್ಲಿ ಅವರು ಕನ್ವಿಕ್ಟ್ ಆಗಿಲ್ಲ. ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಅಂಡರ್ಲೈನ್ ದ ವರ್ಡ್ ಚಾರ್ಜ್ಡ್. ಯಾವುದಾದ್ರೂ 5 ವರ್ಷಕ್ಕಿಂತ ಹೆಚ್ಚಿಗೆ ಪನಿಷ್ಮೆಂಟ್ ಸಿಗೋವಂಥ ಕೇಸಲ್ಲಿ ಇವ್ರು ಬುಕ್ ಆಗಿದ್ರು ಅವ್ರನ್ನ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು ಅಂತ ಹೇಳಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಯಾವತ್ತು ಹೇಳಿತ್ತು ಗೊತ್ತಾ? 2016 ಹೇಳಿದೆ. ಇವತ್ತಿಗೆ ಅದನ್ನು ಅಪ್ಲೈ ಮಾಡೋದು ಇಲ್ಲ ಅವರು. ಇಟ್ಸ್ ನಾಟ್ ಟೆಲ್ಲಿಂಗ್ 5 ವರ್ಷ ಅವ್ರಿಗೆ ಶಿಕ್ಷೆ ಆಗಿರಬೇಕು ಅಂತಲ್ಲ. 5 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಕೊಡುವಂಥ ತಪ್ಪಲ್ಲಿ ಇವ್ರ ಹೆಸರು ಬಂದ್ರೇ ಸಾಕು, ಇವ್ರನ್ನ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಬಿಡಬೇಡಿ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೆಕಮೆಂಡೇಶನ್ ಕೊಟ್ಟಿತ್ತು. ರೆಕಮೆಂಡೇಶನ್ಸ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದರೆ ಟುಡೇ ಎಲೆಕ್ಷನ್ ಪ್ರಾಸೆಸ್ ಆಲ್ ದ ಪೊಲಿಟಿಷಿಯನ್ಸ್ ವುಡ್ ಬಿ ಆಫ್ ಗ್ರೇಟ್ ಕ್ವಾಲಿಟಿ. ಹೌ ಮೆನಿ ಆಫ್ ದ ಪೊಲಿಟಿಷಿಯನ್ಸ್ ಹ್ಯಾವ್ ಕ್ರಿಮಿನಲ್ ಕೇಸಸ್? ವಿತ್ ಫ್ಯೂ ಎಕ್ಸೆಪ್ಷನ್ಸ್ ಎವ್ರಿವನ್. ವಿತ್ ಫ್ಯೂ ಎಕ್ಸೆಪ್ಷನ್ಸ್ ಎವ್ರಿವನ್. ಎಲ್ಲರ ಮೇಲೂ ಏನೋ ಒಂದಿದೆ. ನೋ ಯಾರಾದರೂ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ರೆ, ನೋ ಅಫೆನ್ಸ್, ಪ್ಲೀಸ್ ನೋ ದ ಟ್ರೂತ್, ಪವರ್ಗೆ ಬರ್ತಿದ್ದಂಗೆ ಮಾಡೋಂಥ ಮೊದಲನೇ ಕೆಲಸ ಅವ್ರ ಮೇಲಿರೋ ಕೇಸಸ್ಸನ್ನೆಲ್ಲ ಕ್ಯಾನ್ಸಲ್ ಮಾಡಿಸ್ಕೊಳೋದು. What should be the condition of the nation then? We consider ourselves the 4th biggest economy, superpower, largest democracy, with no opposition. ಫಸ್ಟ್ ಆಫ್ ಆಲ್ ಡೆಮೋಕ್ರಸಿ ಅಂದರೆ ಅಪೋಸಿಷನ್ ಇರಬೇಕು ಅಂತಲ್ವಾ? ಅಪೋಸಿಷನ್ ಯಾರಿದ್ದಾರೆ? ವಾಟ್ ಯು ಮೀನ್ ಬೈ ಡೆಮೋಕ್ರಸಿ? ಫಸ್ಟ್ ಆಫ್ ಆಲ್ ಪಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಸರ. ಆ ಯಶ್ ಮೂವಿಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಆ ಮೂರನ್ನು ಬಿಟ್ಬಿಟ್ಟು ಓನ್ಲಿ ಬೈ ದ ಪೀಪಲ್. ಯು ಬೈ ದ ಪೀಪಲ್ ಆ್ಯಂಡ್ ದೇ ವಿಲ್ ವೋಟ್ ಯು ಅಂತ. ಬಟ್ ದಟ್ ಈಸ್ ನಾಟ್ ಹೌ ದ ಡೆಮೋಕ್ರಸಿ ವರ್ಕ್, ರೈಟ್? ಅಪೋಸಿಷನ್ ಹ್ಯಾಸ್ ಟು ಬಿ ಸ್ಟ್ರಾಂಗ್ ಎನಫ್ ಟು ಕ್ವೆಶ್ಚನ್ ದ ಪ್ರೆಸೆಂಟ್ ರನ್ನಿಂಗ್ ಗವರ್ಮೆಂಟ್. ಯಾಕಂದರೆ ನಾವು ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಏನಂತ ಕ್ವೆಶ್ಚನ್ ಕೇಳ್ತೀರಾ? ಸಿಗ್ತಾರ ಕೈಗೆ ಹೋಗ್ಲಿ ಕೇಳೋದಕ್ಕೆ? ಯಾಕೆ ಸಾರ್ ಹಿಂಗೆ ಮಾಡಿದ್ರಿ ಅಂತನಾದ್ರೂ ಅವ್ರನ್ನ ಮಾತಾಡ್ಸೋಕ್ಕೆ ಸಿಗುವಂಥ ಒಂದೇ ಒಂದು ಆಪರ್ಚುನಿಟಿ ಸೆಷನ್ಸ್. 3 ಸೆಷನ್ ನಡೆಯುತ್ತೆ. ಬಜೆಟ್, ಮಾನ್ಸೂನ್, ವಿಂಟರ್ ಸೆಷನ್ ಅಂತ 3 ಸೆಷನ್ ನಡೆಯುತ್ತೆ. ಎಲ್ಲರೂ ಗುಡ್ಡೆ ಹಾಕೊಂಡು ಬಂದು ಕುತ್ಕೊಂಡು ಮಾತಾಡೋದು. ಬಿಲ್ ಪಾಸ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಅದನ್ನೇ ಮಾಡಬೇಕು. ಅದನ್ನು ಯಾವ ಎಕ್ಸ್ಟೆಂಟಿಗೆ ಮಾಡ್ತಾರೆ, ದಟ್ ಈಸ್ ಲೆಫ್ಟ್ ಟು ಯು. If you feel they're doing it good, good. If you feel they're not doing the right thing, then that is also fine. Nothing, no, ಏನು ತಪ್ಪೇನಿಲ್ಲ. ಬಟ್ ಅಪೋಸಿಷನ್ ಏನಕ್ಕೆ ಇಂಪಾರ್ಟೆಂಟು ಅಂದರೆ, ಆ ಸೆಷನಲ್ಲಿ ಕೂತ್ಕೊಂಡು ಅವ್ರನ್ನ ಕ್ವಶನ್ ಕೇಳಬೇಕಲ್ವಾ? ನೀವು ಪವರ್ಗೆ ಬಂದು 3ನೇ ಟರ್ಮ್ ಆಗ್ತಾ ಇದೆ, ಏನೇನು ಮಾಡಿದ್ದೀರಾ, ಏನು ಸರಿಯಾಗಿದೆ, ಏನು ತಪ್ಪಾಗಿದೆ, ವಾಟ್ ಶುಡ್ ಯು ಡೂ, ವೈ ಯು ಡಿಡ್ ದ್ಯಾಟ್, ಯು ಆರ್ ರಾಂಗ್ ಆರ್ ಯು ಆರ್ ರೈಟ್ ಹೇಳಕ್ಕೆ ಪವರ್ ಇರೋದು ಯಾರಿಗೆ? ಅಪೋಸಿಷನ್ ಪಾರ್ಟಿಗೆ ಮಾತ್ರನೇ. ಅಪೋಸಿಷನೇ ಇಲ್ಲ ಅನ್ಸ್ಬಿಟ್ರೆ ಅವ್ರನ್ನ ಕ್ವಶನ್ ಮಾಡೋರು ಯಾರಿದ್ದಾರೆ? ಅನ್ಕ್ವಶನ್ಡ್ ಗವರ್ಮೆಂಟ್, ಇಸ್ ಇಟ್ ಗುಡ್ ಫಾರ್ ದ ಕಂಟ್ರಿ? ದೆನ್ ದಟ್ ಈಸ್ ಹ್ಯಾಪ್ನಿಂಗ್, ರೈಟ್? ದೆನ್ ವಾಟ್ ಈಸ್ ಗುಡ್? ನಾಳೆ ನಾವು ಸಿವಿಲ್ ಸರ್ವೆಂಟ್ಸ್ ಆದಮೇಲೂ, ನೀವೆಲ್ಲರೂ ಆದಮೇಲೂ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಪವರ್ಗೆ ಬಂದರೂ ಯು ವಿಲ್ ಬಿ ವರ್ಕಿಂಗ್ ಫಾರ್ ದ ಗವರ್ಮೆಂಟ್. ಇಟ್ ಮೈಟ್ ಬಿ ಕಾಂಗ್ರೆಸ್, ಇಟ್ ಮೈಟ್ ಬಿ BJP. But you will be working as per their manifestation. They have their interest of bringing these schemes andre, your job is to make sure that our ideology na on a scale alli introduce ಮಾಡಬೇಕಾದ್ರೆ, public interest alli introduce ಮಾಡಬೇಕಾದ್ರೆ, what are the benefits for the people and what are the benefits for the government, ಆ ಎರಡು ಎಂಡಲ್ಲೂ ನಾವು ಅದನ್ನು ಮಾಡಬೇಕಾಗಿ ಬರುತ್ತೆ. So which party will you affiliate to? ಯಾವ ಪಾರ್ಟಿ ಐಡಿಯಾಲಜೀಸ್ ನಿಮ್ಗೆ ಇಷ್ಟ ಆಗುತ್ತೆ? ಬೇಸಿಕ್ಲಿ ಲೈಕ್ ಮಾತಾಡೋಣ ಅಂತಂದರೆ, ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಕರೆಂಟ್ ಅಫೇರ್ಸ್ ಇಟ್ ಸೆಲ್ಫ್, ಒಂದು ಕಾಂಗ್ರೆಸ್ ಬಂದರೆ ಮೈನಾರಿಟೀಸಿಗೆ ಸಪೋರ್ಟ್ ಮಾಡ್ತಾರೆ ಅಥವಾ ತುಂಬ ಪುವರ್ ಪೀಪಲ್ಗೆ ಸಪೋರ್ಟ್ ಮಾಡ್ತಾರೆ. ಅನ್ನಭಾಗ್ಯ ಸ್ಕೀಮ್, ಕ್ಷೀರ ಯೋಜನೆ, ಇಲ್ಲ ನಾವು 5 ಗ್ಯಾರಂಟಿ ಸ್ಕೀಮ್ಸ್, ಕರ್ನಾಟಕ ಅಂತ ಮಾತ್ರ ಕಾಂಗ್ರೆಸ್ ಇರೋದ್ರಿಂದ ಅನ್ನಭಾಗ್ಯ, ಫ್ರೀ ಬಸ್ ಯಾರು ಕೇಳಿದರು? ಬೇಕಾಗಿತ್ತಾ ನಿಮಗೆ? ಐ ವುಡಂಟ್ ಟೆಲ್ ದಟ್ ಈಸ್ ಬ್ಯಾಡ್. ಅದು ತಪ್ಪು ಅಂತ ಮಾತ್ರ ನಾನು ಹೇಳಲ್ಲ. ಬಿಕಾಸ್ ವಿ ಆರ್ ಸ್ಟ್ಯಾಂಡಿಂಗ್ ಆನ್ ಅರ್ಬನ್ ಸ್ಕೇಲಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ವಿ ಮೈಟ್ ಥಿಂಕ್ 20 ರೂಪಾಯಿ ಬಸ್ ಟಿಕೆಟಲ್ಲಿ ಏನಿದೆ ಅಂತ. ಬಟ್ ದೇರ್ ಆರ್ hundreds of women who are not able to afford that 20 rupees each day to travel to school or colleges or for work. ಅವ್ರಿಗೆ ತುಂಬ ಹೆಲ್ಪ್ ಆಗಿದೆ. ಐ ಸಿನ್ಸಿಯರ್ಲಿ ಅಪ್ರಿಷಿಯೇಟ್ ದಟ್. ಅದ್ರ ಬಗ್ಗೆ ಏನು ತಪ್ಪೇನಿಲ್ಲ. ಬಟ್ ಕಾಂಗ್ರೆಸ್ ಮ್ಯಾನಿಫೆಸ್ಟೇಷನ್ ಏನು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ದ ಮೋಸ್ಟ್ ಪುವರ್ ಪೀಪಲ್ ಯಾರು ಇರ್ತಾರೋ ಅವ್ರನ್ನ ಅಪ್ಲಿಫ್ಟ್ ಮಾಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಐಡಿಯಾಲಜಿ ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಮೈನಾರಿಟೀಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲ ಸಪೋರ್ಟ್ ಕೊಡಬೇಕು ಅಂತ. ಬಟ್ BJP ಗೌರ್ಮೆಂಟ್ ಬರ್ತಿದ್ದಂಗೆ ಅವ್ರು ಏನು ಮಾಡ್ತಾರೆ, ಐ ಡೋಂಟ್ ನೋ ಐ ಶುಡ್ ಟೆಲ್ ಇಟ್ ಆನ್ ರೆಕಾರ್ಡ್ ಆರ್ ನಾಟ್, ಬಟ್ ಇಟ್ಸ್ ಓಕೆ.
ದೇ ಆರ್ ಅವ್ರ ವೇ ಆಫ್ ಥಿಂಕಿಂಗ್ ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂದರೆ ಮಿಡ್ಲ್ ಇನ್ಕಮ್, ಅಪ್ಪರ್ ಮಿಡ್ಲ್ ಇನ್ಕಮ್ ಮತ್ತು ರಿಚ್ ಪೀಪಲ್ನೇ ಜಾಸ್ತಿ ಅವ್ರು ಕಾನ್ಸಂಟ್ರೇಟ್ ಮಾಡೋದು. ಲೋವರ್ ಇನ್ಕಮ್ ಬಗ್ಗೆ ಅವ್ರು ಸ್ಕೀಮ್ಸ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಅವ್ರ ಮೈನ್ ಸ್ಕೀಮ್ ಎಲ್ಲಿ ಬರುತ್ತೆ ಅಂದರೆ ಅಪ್ಪರ್ ಮಿಡ್ಲ್ ಕ್ಲಾಸ್ ಆ್ಯಂಡ್ ರಿಚ್ ಕ್ಲಾಸ್ ಪೀಪಲ್ ಮೇಲೆ ಬಗ್ಗೆನೇ ಹೋಗುತ್ತೆ. ದೇರ್ ಮೈನ್ ಫೋಕಸ್ ಇಸ್ ಬಿ ಲೈಕ್ ಬಿಸ್ನೆಸ್ ಮಾಡೋರು, ಟ್ಯಾಕ್ಸ್ ಕಟ್ಟೋರು, ಅವ್ರ ಮೇಲೇ ಅವ್ರು ಜಾಸ್ತಿ ಫೋಕಸ್ ಇರೋದು. ಅದಕ್ಕೋಸ್ಕರ ಟ್ಯಾಕ್ಸ್ ಸ್ಲ್ಯಾಬ್ಸ್ ವೇರಿಯೇಷನ್ಸ್ ಆಗೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಪೋರ್ಟ್ ಮಾಡೋದು, ಹೊಸ ಯಾವುದಾದ್ರೂ ಇಂಡಸ್ಟ್ರೀಸ್ ಬರುತ್ತೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡೋದು, ಸರ್ವಿಸ್ ಸೆಕ್ಟರ್ ಪ್ರಮೋಟ್ ಮಾಡೋದು. ಕಂಪ್ಲೀಟ್ ಪುವರ್ ಪೀಪಲ್ ಮೈನಾರಿಟೀಸ್ ಅದಕ್ಕೆಲ್ಲ ಅವ್ರೇನು ಸಪೋರ್ಟ್ ಮಾಡೋಕ್ಕೋಗಲ್ಲ, ಮಾಡೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ದಟ್ ಇಸ್ ನಾಟ್ ದೇರ್ ಫಸ್ಟ್ ಪ್ರಿಯಾರಿಟಿ, ಇಸ್ ಮೈ ಸ್ಟೇಟ್ಮೆಂಟ್ ಅಷ್ಟೇ. ಸೊ ನೀವು ನೀವು ಆಫೀಸರ್ ಆದಮೇಲೆ ಒಂದಿನ ಕಾಂಗ್ರೆಸ್ ಇರುತ್ತೆ, ಒಂದಿನ BJP ಇರುತ್ತೆ, ಅವರಿಬ್ಬರು ಬಂದು ಒಂದೊಂದು ದಿನ ಒಂದೊಂದು ಸ್ಕೀಮ್ ಹೇಳ್ತಾರೆ ಈ ಥರದ್ದು ಮಾಡಬೇಕು ಅಂತ. ಇನ್ನೊಂದು ಸೆಟ್ ಆಫ್ ಪೀಪಲ್ ಬರ್ಬೋದು, ಇದೇ ಸ್ಕೀಮ್ ತೊಗೊಂಡು ಬನ್ನಿ, ಹೆಸರು ಚೇಂಜ್ ಮಾಡಿ ಅಷ್ಟೇ ಅಂತ, ಯಾಕಂದರೆ ನಮ್ಮ ಹೆಸರು ಓಡಬೇಕಲ್ಲಿ. ಇದೆಲ್ಲ ಪಾಲಿಟಿಕ್ಸ್, ಇದೆಲ್ಲ ಮಾಡ್ತೀರಾ ನೀವು? ಇದನ್ನೆಲ್ಲ ಮಾಡೋದ್ರ ಜೊತೆಗೆ ಒಬ್ಬ ಆಫೀಸರ್ಗೆ ದಿಸ್ ಮಚ್ ಆಫ್ ಎಂಪತಿ, ಕಂಪ್ಯಾಷನ್, ಸಿಂಪತಿ, ಸಮ್ ಅಮೌಂಟ್ ಆಫ್ ಗುಡ್ನೆಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ನನಗೆ ನಮ್ಮ ಸರ್ ಒಬ್ಬರು ಹೇಳಿದರು, ನಡೆಯುತ್ತೆ ಕರೆಂಟ್ ಅಫೇರ್ಸ್ ಅಂದರೆ, ಈ ಗೌರ್ಮೆಂಟ್ ಸಿಸ್ಟಮ್ ಅನ್ನೋದು ಇಟ್ಸ್ ಅ ವೆರಿ ವೆಲ್ ಆಯಿಲ್ಡ್ ಮಿಷಿನರಿ ಅಂತೆ. ಇಟ್ಸ್ ಅ ವೆರಿ ಗುಡ್ ಮಿಷಿನರಿ, ವೆಲ್ ಆಯಿಲ್ಡ್ ಮಿಷಿನರಿ. ವೆಲ್ ಆಯಿಲ್ಡ್ ಅಂದರೆ ಇಟ್ಸ್ ಫಂಕ್ಷನಿಂಗ್ ವೆರಿ ಗುಡ್, ಬಟ್ ಇಟ್ಸ್ ಫಂಕ್ಷನಿಂಗ್ ಇನ್ ಎ ವೆರಿ ರಾಂಗ್ ವೇ. ಒಂದು ತಪ್ಪನ್ನೇ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಆ ತಪ್ಪು ಕರೆಕ್ಟ್ ಥರ ಕಾಣಿಸ್ತಾ ಇದೆ ನಮಗೆ. ಇಫ್ ಯು ಬ್ರಿಂಗ್ ವಿತ್ ಲೈಕ್ ನಿಮ್ಮ ಎಥಿಕಲ್ ಪ್ರಿನ್ಸಿಪಲ್ಸ್ನ ತೊಗೊಂಡು ಬಂದು, ಸರ್ ಇದು ತಪ್ಪು, ಕರಪ್ಷನ್ ರಾಂಗ್, ಅದು ತಪ್ಪು, ಇದು ತಪ್ಪು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಏನಾರ ನೀವು ಹೇಳಿದ್ರೆ, ಆ ಮಿಷಿನಲ್ಲಿ ನೀವೊಂದು ಸ್ಕ್ರೂ, ಅಷ್ಟು ದೊಡ್ಡ ಗವರ್ಮೆಂಟ್ ಅನ್ನೋ ಮಿಷಿನಲ್ಲಿ ನೀವೊಂದು ಸ್ಕ್ರೂ. ದಟ್ ಇಸ್ ಅ ವೆಲ್ ಆಯಿಲ್ಡ್ ಮಿಷಿನ್, ಈವನ್ ದೋ ಇಟ್ ಇಸ್ ಫಂಕ್ಷನಿಂಗ್ ಇನ್ ಅ ರಾಂಗ್ ವೇ, ಇಟ್ಸ್ ಫಂಕ್ಷನಿಂಗ್ ವೆರಿ ಗುಡ್. ನೀವೊಂದು ಸ್ಕ್ರೂ ನೀವು ಎತ್ಕೊಂಡು ನೀವೇನಾದರೂ ಆ ಮಿಷಿನ್ಗೆ ಸೆಟ್ ಆಗಲಿಲ್ಲ ಅಂದರೆ ಆ ಮಿಷಿನ್ನ ಚೇಂಜ್ ಮಾಡ್ತಾರಾ, ಸ್ಕ್ರೂನ ಚೇಂಜ್ ಮಾಡ್ತಾರಾ? ಸೊ ನಮ್ಮನ್ನು ಹಿಂಗೆ ತೆಗೆದು ಹಿಂಗೆ ಸೈಡ್ಗೆ ಹಾಕ್ತಾರೆ. ನನ್ನ ಸ್ಟೇಟ್ಮೆಂಟ್ ಅಲ್ಲಿದೆ. ಸೊ ಏನೇ ಮಾಡಿದ್ರು ಆನ್ ಪ್ರಾಕ್ಟಿಕಲ್ ಸ್ಕೇಲಲ್ಲಿ ಮಾತಾಡಬೇಕಾದ್ರೆ ಯು ವಿಲ್ ಸಿ ಎವ್ರಿಥಿಂಗ್ ದೇರ್, ಬಟ್ ಅಪಾರ್ಟ್ ಫ್ರಮ್ ದಟ್ ವಿ ಶುಡ್ ಹ್ಯಾವ್ ಸಮ್ ಅಮೌಂಟ್ ಆಫ್ ಎಕ್ಸ್ಟ್ರಾ. ಎಲ್ಲಿಂದ ಎಲ್ಲಿಗೋ ಹೋಯ್ತಲ್ಲ, ಇವನ್ ಹ್ಯಾವ್ ಸ್ಟಾರ್ಟೆಡ್ ಟಾಕಿಂಗ್. ಫೈನ್, ದಟ್ಸ್ ಇಟ್ ಅಬೌಟ್ ದಿಸ್ ಅಷ್ಟೇ. ದಟ್ಸ್ ಇಟ್ ಅಬೌಟ್ ದಿಸ್ 130th Constitutional Amendment Bill. Next topic, Promotion and Regulation of Online Gaming Act. Promotion and Regulation of Online Gaming Act 2025. Sorry? ಗೇಮಿಂಗ್ ಸರ್, ಆನ್ಲೈನ್ ಗೇಮ್ ಆಡ್ತಾರಲ್ವಾ, ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಬಂದಿರುವಂಥ ಆ್ಯಕ್ಟ್ ಇದು. ಇಟ್ಸ್ ಅನ್ ಆ್ಯಕ್ಟ್, ನಾಟ್ ಎ ಬಿಲ್. ವೈ ಡು ಯು ಥಿಂಕ್ ದೇ ಬಾಟ್ ಇನ್ ದಿಸ್ ಆ್ಯಕ್ಟ್? ಬೇಸಿಕ್ಲಿ ಮನಿ ಇನ್ವಾಲ್ವ್ಡ್ ಆನ್ಲೈನ್ ಗೇಮಿಂಗ್ ಏನೆಲ್ಲ ನಡೀತಾ ಇದೆ ಅದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು ಅಂತ. ಯಾರಾದರೂ ಆಡಿದ್ದೀರಾ ಆನ್ಲೈನ್ ಗೇಮ್ಸ್? ಆನ್ಲೈನ್ ಗೇಮ್ ಆಡಿದ್ದೀರಾ? ಹೋಗ್ಲಿ, ಯಾವ ಗೇಮ್ ಆಡಿದ್ದೀರಾ? ಆಡ್ತಾ ಇರ್ತೀರಾ ಸರ್? ಯಾವ್ದು ಆಡಿದ್ದೀರಾ ಸರ್? ಫೈಂಡ್ ಮೈ ಕ್ಯಾಟ್. ಓಕೆ ಓಕೆ. ಬೇರೆ ಯಾರು? ಹ್ಯಾವ್ ಯು ಪ್ಲೇಡ್ ಎನಿ ಗೇಮ್ ಆನ್ ಆನ್ಲೈನ್ ಸರ್? ಬೇರೆ ಯಾರಾದರೂ? ಓಕೆ. ಐ ಯೂಸ್ ಟು ಪ್ಲೇ ಒನ್ ಗೇಮ್, ಪೋಕಿಮಾನ್ ಗೋ ಅಂತ ಒಂದು ಬಂದಿತ್ತು ವೆನ್ ಐ ವಾಸ್ ಇನ್ ಕಾಲೇಜ್. ಅದೊಂದೇ ಆಡಿರೋದು ನಾನು. ಯೂಸ್ ಟು ಹಂಟ್ ಪೋಕಿಮಾನ್ಸ್ ರೈಟ್, ಅದೊಂದು ಆಡಿದ್ದೆ ನಾನು. ಐ ಡೋಂಟ್ ನೋ ಫಾರ್ 2 days. ಬೇರೆ ಯಾರಾದರೂ? ಶೂಟಿಂಗ್. ಓಕೆ, PUBG ಬೇಸಿಕ್ಲಿ ಸರ್. ದೆನ್ ಬಟ್ ದೇರ್ ಆರ್ ಮೋಸ್ಟ್ ಆಫ್ ದ ಪೀಪಲ್ ಹೂ ಇನ್ವೆಸ್ಟ್ ಮನಿ ಇನ್ ರಮ್ಮಿ, Dream11, ಏನೋ ಆ ಥರದ್ದು. ಅದು ವೀಲ್ ಸುತ್ತೋದು, ಯು ಕ್ಯಾನ್ ಪುಟ್ ಸೋ ಮಚ್ ಅಮೌಂಟ್, ಆ ವೀಲ್ ತಿರುಗೋದಕ್ಕೆ ಆ ನಂಬರ್ ಬಂದರೆ ಆ ನಂಬರಲ್ಲಿ ಯು ಗೆಟ್ 10 times ಆಫ್ ದಿ ಅಮೌಂಟ್. ಈ ಥರದ್ದೆಲ್ಲ ತುಂಬ ಗೇಮ್ಸ್ ಇದೆ. ಆ ಥರದನ್ನೆಲ್ಲ ಆಡಿ ಎಷ್ಟೋ ಜನ ರೋಡ್ಗೆ ಬಂದುಬಿಟ್ಟಿದ್ದಾರೆ. ಮೋಸ್ಟ್ ಆಫ್ ದಮ್ ಎಷ್ಟೋ ಜನ ಬಂದುಬಿಟ್ಟಿದ್ದಾರೆ. ಆ ಥರದ್ದು ಆಗಬಾರ್ದು ಅನ್ನೋದಕ್ಕೋಸ್ಕರ ದೇ ಆರ್ ಬಾಟ್ ಇನ್ ದಿಸ್ ಆ್ಯಕ್ಟ್. ಫಸ್ಟ್ ಆಫ್ ಆಲ್, ಇಂಡಿಯಾದಲ್ಲಿ ಗ್ಯಾಮ್ಲಿಂಗೇ ತಪ್ಪು. ಗ್ಯಾಂಬಲ್ ಮಾಡಿದ್ರೆ ಸುಮ್ಮನೆ ಇರ್ತಾರಾ? ಎಸ್ ಸರ್, ಎಕನಾಮಿ ಬೂಸ್ಟ್ ಮಾಡ್ತಾ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಅಟ್ ವಾಟ್ ಕಾಸ್ಟ್? ಈಗ ನಾನಿದ್ದೀನಿ, ನಾನು ಹಾಳಾಗೋದ್ರೆ ಗೌರ್ಮೆಂಟ್ಗೆ ಒಂದು 2 ಕೋಟಿ ರೂಪಾಯಿ ಇನ್ಕಮ್ ಬರುತ್ತೆ ಅಂದರೆ, ಗೌರ್ಮೆಂಟ್ಗೆ 2 ಕೋಟಿ ರೂಪಾಯಿ ಇನ್ಕಮ್ ಬರ್ತಾ ಇದೆಯಲ್ಲ, ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ. ನಾನು ಹೋದ್ರೆ ಹೋಗ್ಲಿನಾ? ಇಲ್ಲ ಅಲ್ವಾ? ಅದನ್ನೇ ನಡಿಬಾರ್ದು ಅಂತ. ಆ ಥರದ್ದಾಗಬಾರ್ದು ಅಂತಾನೆ.
ಫಸ್ಟ್ ಆಫ್ ಆಲ್ ಇಂಡಿಯಾದಲ್ಲಿ ಗ್ಯಾಮ್ಲಿಂಗ್ ಮಾಡೋದೇ ತಪ್ಪು. ಗ್ಯಾಮ್ಲಿಂಗ್ ಅಂದರೆ ಏನು? ದಟ್ ಈಸ್ ಅ ಕೈಂಡ್ ಆಫ್ ಗ್ಯಾಮ್ಲಿಂಗ್. luck based gaming basically. Very good, sir. They play cards. the types of gambling ಇದೆ, ಬಟ್ ಇವತ್ತಿಗೂ ಆಡ್ತಾರೆ. ವಾಟ್ ಯು ಕಾಲ್ ಇಟ್, ಕಾಕ್ ಫೈಟ್ ಆಡ್ತಾರೆ. ದಟ್ ಇಸ್ ಆಲ್ಸೋ ಕೈಂಡ್ ಆಫ್ ಗ್ಯಾಮ್ಲಿಂಗ್. ಆ ಕಾರ್ಡ್ಸ್ ಇಟ್ಟು, ಆ ಫೋಟೋಸ್ ಇಟ್ಟು ಏನೇನೋ ಮಾಡ್ತಾರೆ. ಅದೆಲ್ಲ ಮಾಡ್ತಾ ಇರೋದು ದುಡ್ಡು ಬೇಸಿಸ್ ಮೇಲೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ದಟ್ ದೋಸ್ ಪೀಪಲ್ ಆನ್ ಅ ಸ್ಮಾಲ್ ಸ್ಕೇಲ್ ಮಾಡ್ಕೊಳ್ತಾರೆ ಅಷ್ಟೇ. ಈ ಫೇರ್ಸಲ್ಲಿ, ಜಾತ್ರೆ ಅಂತ ಕರೀತೀವಿ, ಅಲ್ಲೆಲ್ಲ ಆಡಿಸ್ತಾರೆ. ನಾನು ನೋಡಿದ್ದೀನಿ ತುಂಬ ವಿಚಾರಗಳನ್ನ. ಬಟ್ ಅಲ್ಲಿ ಲಿಮಿಟೆಡ್ ಅಮೌಂಟಲ್ಲಿ ಆಡಿ ಏನೋ ಒಂದು ಫನ್ಗೋಸ್ಕರ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅದನ್ನು ಲಾರ್ಜ್ ಸ್ಕೇಲಲ್ಲಿ ಆಡಿದ್ರೆ ಕೆಸಿನೋ, ದಟ್ ಈಸ್ ಆಲ್ಸೋ ಇಟ್ಸ್ ಲೈಕ್ ವೈಟ್ ಮನಿ. ಅದು ತಪ್ಪೇನೆ, ಬಟ್ ಇಟ್ ಇಸ್ ಅಲೌಡ್ ಇನ್ ಗೋವಾ. ಕರ್ನಾಟಕದಲ್ಲಿ ಇಲ್ಲ. ಅದೊಂದು ಪಾರ್ಟಿ ಕಲ್ಚರ್ಗೋಸ್ಕರ ಬಿಟ್ಬಿಟ್ಟಿದ್ದಾರೆ ಸರ್ ಅಲ್ಲಿ. ಅಲ್ಲಿ ಹೋಗೋದೇ ಗ್ಯಾಮ್ಲಿಂಗಿಗೆ ಸರ್. 2500 ಕೊಟ್ಟರೆ ಒಂದಿಷ್ಟು ಟೋಕನ್ಸ್ ಕೊಟ್ಟು ಒಂದು ಪಾಸ್ ಕೊಡ್ತಾರೆ, ಅನ್ಲಿಮಿಟೆಡ್ ಡ್ರಿಂಕ್ಸ್ ಅಂತ ಅಷ್ಟೇ. ಎಲ್ಲ ನೋಡಿ. ಸೊ ಆ ಥರದನ್ನೆಲ್ಲ ಈಗ ಆನ್ ಪಬ್ಲಿಕ್ ಸ್ಕೇಲಲ್ಲಿ ಎಲ್ಲಾದರೂ ಮಾಡಬೇಕಾದ್ರೆ ಗೌರ್ಮೆಂಟ್ ಕ್ಯಾನ್ ಗೋ ಅಂಡ್ ಅಟ್ಲೀಸ್ಟ್ ರೆಗ್ಯುಲೇಟ್ ದಮ್. ಇವತ್ತೆಲ್ಲೋ ಮಾಡ್ತಾ ಇದ್ದಾರೆ ಅಂದರೆ ಗೌರ್ಮೆಂಟ್ ಕ್ಯಾನ್ ಸೆಂಡ್ ದ ಪೊಲೀಸ್, ದೇ ಕ್ಯಾನ್ ರೆಗ್ಯುಲೇಟ್ ಇಟ್. ನಾಳೆಯಿಂದ ಇಲ್ಲಿ ಆಡಬಾರ್ದು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದು ತೊಗೊಂಡು ಬರ್ಬೋದು. ಈ ಆನ್ಲೈನ್ ಗೇಮಿಂಗ್ ಏನಾಗಿತ್ತು, ಆ್ಯಪ್ ಡೆವಲಪ್ ಮಾಡಿರೋದು ಯಾವುದೋ ಕಂಪನಿ. ದ ಕಂಪನಿ ಇಸ್ ನಾಟ್ ಇನ್ ಇಂಡಿಯಾ, ಬಟ್ ದೇ ಆರ್ ಗಿವಿಂಗ್ ದೇರ್ ಸರ್ವಿಸ್ ಇನ್ ಇಂಡಿಯಾ. ದ ಪೀಪಲ್ ಆಫ್ ಇಂಡಿಯಾ ಆರ್ ಗೆಟಿಂಗ್ ಲಾಸ್ಟ್ ಆ್ಯಂಡ್ ನೋಬಡಿ ಲೈಕ್ ಆ್ಯಂಡ್ ದ ಗೌರ್ಮೆಂಟ್ ಇಸ್ ನಾಟ್ ಏಬಲ್ ಟು ಸೂ ದೋಸ್ ಕಂಪನೀಸ್ ಆಲ್ಸೋ. ಸೊ ಏನು ಮಾಡಿದ್ರು, ನಿಮ್ಮ ಆ್ಯಪನ್ನು ಇಲ್ಲಿ ಆಡೋದೇ ಬೇಡ. ವಿಚ್ ಎವರ್ ಆನ್ಲೈನ್ ಗೇಮ್ಸ್ ಇಸ್ ಇನ್ವಾಲ್ವ್ಡ್ ವಿತ್ ಮನಿ, ಆಲ್ ದೋಸ್ ಗೇಮ್ಸ್ ಆರ್ ಬ್ಯಾನ್. ಏನಾದರೂ ಬ್ಯಾನ್ ಆಗಿರೋ ಗೇಮ್ಸನ್ನು ಏನಾದರೂ ನೀವು ಪ್ರಮೋಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ, ಇಲ್ಲ ಯಾರಿಗಾನ ಆಡೋಕ್ಕೆ ಬಿಟ್ಟರೆ, ಜೈಲ್ ಟರ್ಮ್ ಆಫ್ 3 years, 1 ಕೋಟಿ ರೂಪಾಯಿ ಫೈನ್. 1 ಕೋಟಿನಾ ಇರಿ ಸರ್, ಕಮ್ಮಿ ಏನೋ ಇಲ್ವೋ ಹೇಳ್ಬಿಡ್ತೀನಿ. ಇಲ್ಲ 1 ಕೋಟಿ ರೂಪಾಯಿ ಫೈನ್, 3 ವರ್ಷ ಜೈಲು, 1 ಕೋಟಿ ರೂಪಾಯಿ ಫೈನ್. ಆಡಕ್ಕೆ ಬಿಟ್ಟರೆ, ಏನಾದರೂ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ, ಈ ಥರದೊಂದು ಇದೆ ಆಡಿ ಅಂತ ಏನಾದರೂ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ 2 ವರ್ಷ ಜೈಲ್, 50 lakhs ಫೈನ್. 1 ಕೋಟಿ ರೂಪಾಯಿ ಫೈನ್ ಕಟ್ಟೋದು ಕಷ್ಟನೇ ಸರ್. ಅದನ್ನು ಕಟ್ಟಿ ಅಂತ ಹೇಳ್ತಾ ಇರೋದು ಯಾರು ಮಾಡಲ್ಲ ಅನ್ನೋ ಧೈರ್ಯದ ಮೇಲೇನೆ ಅಷ್ಟೇ. ಆ್ಯಂಡ್ ದಟ್ ಈಸ್ ಅಬೌಟ್ ದಿಸ್ ಆನ್ಲೈನ್ ಗೇಮಿಂಗ್ ಆ್ಯಕ್ಟ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ಆನ್ಲೈನ್ ಗೇಮಿಂಗ್ ಆ್ಯಕ್ಟ್ 2025 ಅಷ್ಟೇ. ಎಸ್, ಕ್ಯಾನ್ ರೈಟ್ ಇಟ್ ಡೌನ್. To bring in, it was to bring in effective bans on online money games. It was to bring in effective ban on online money games, while promoting esports and safe online gaming, ಆನ್ಲೈನ್ ಗೇಮಿಂಗಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಅದನ್ನು ಜಸ್ಟ್ ಈವನ್ ಇಫ್ ಯು ಆರ್ ಪ್ಲೇಯಿಂಗ್ ದಟ್ ಗೇಮ್ಸ್ ಆಲ್ಸೋ, ಮಕ್ಕಳು ಅದನ್ನು ಸುಮ್ಮನೆ ಆಡೋ ಥರ ಆಡಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಆಡ್ಬಿಡೋದು. ದೇ ವಿಲ್ ಗೆಟ್ ಇನ್ ಟು ಅ ಡಿಫ್ರೆಂಟ್ ಸ್ಟೇಟ್ ಆಫ್ ಸೈಕಲಾಜಿಕಲ್ ಮೈಂಡ್ ಸೆಟ್, ಮತ್ತು ಆ ಗೇಮನ್ನು ಬ್ಯಾನ್ ಮಾಡಿ ಅಂತ. ಅದು ಅಬ್ಯೂಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಇಂಡಿಯಾದಲ್ಲಿ ಏನೇ ಹೇಳ್ಕೊಟ್ರು ಅವ್ರಿಗೆ ಇಷ್ಟು ಮಾಡಿರಿ ಅಂದರೆ ಯಾರೂ ಇಷ್ಟು ಮಾಡೋದೇ ಇಲ್ಲ. ಅದನ್ನು ಅಬ್ಯೂಸ್ ಮಾಡಿ ಅದು ತಪ್ಪು ಅನ್ನೋ ಥರ ಪ್ರೂವ್ ಮಾಡೋವರೆಗೂ ಆ ವಿಚಾರನ ಬಿಡೋದೇ ಇಲ್ಲ ಇಂಡಿಯಾದಲ್ಲಿ. ಅದಕ್ಕೆ ಇಂಡಿಯಾದಲ್ಲಿ ಹೊಸದೇನು ಬರೋಕ್ಕೆ ಬಿಡಲ್ಲ ಬೇಸಿಕಲಿ. Why the act is needed? What was the importance of this act? Why it was needed? First one is addiction and financial ruin. Why it was needed andre, first one is to stop this addiction and financial ruin. Here I have an example for that. Almost 45 crores Indians were affected. Okay, sir. 45 crores Indians were affected, and there was a total loss of 20,000 plus crores. ಇವಾಗಿದ್ದು ದೊಡ್ಡ ಅಮೌಂಟ್ ಆಗ್ಬಿಡ್ತು.
ಆಲ್ಮೋಸ್ಟ್ 45 crores ಇಂಡಿಯನ್ಸ್ ಎಫೆಕ್ಟ್ ಆಗೋದ್ರ ಜೊತೆಯಲ್ಲಿ ಹೌ ಮಚ್ ದೇ ಹ್ಯಾವ್ ಲಾಸ್ಟ್ 20,000 crores ಪ್ಲಸ್. ಇಷ್ಟೆಲ್ಲ ಲಾಸ್ ಆಗ್ತಾ ಇದ್ದು ಗೊತ್ತಾದ್ಮೇಲೆ ಅದನ್ನು ಬ್ಯಾನ್ ಮಾಡಲೇಬೇಕಾಗಿ ಬಂತು, ಮಾಡಿಬಿಟ್ರು. ನೆಕ್ಸ್ಟ್ ಮೆಂಟಲ್ ಹೆಲ್ತ್ ಕನ್ಸರ್ನ್ಸ್. ನೆಕ್ಸ್ಟ್ ನೀಡ್ ಮೆಂಟಲ್ ಹೆಲ್ತ್ ಕನ್ಸರ್ನ್ಸ್. Mental health concerns. Then there was legal loopholes. Legal loopholes. That is, you can write on a line for that. Gambling was prohibited under BNS and state laws. Gambling was prohibited under BNS, Bharatiya Nyaya Sanhita, and other state laws, but online domain was unregulated. But online domain was unregulated. Then fourth, security risk, national security risk. They used to use this online gaming for money laundering, terror financing, illegal messaging. ಈ ಎಲ್ಲ ಕಾರಣಗಳಿಗೂ ಆನ್ಲೈನ್ ಗೇಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ ವಾಸ್ ಆಲ್ಸೋ ನ್ಯಾಷನಲ್ ಸೆಕ್ಯೂರಿಟಿ ರಿಸ್ಕ್. ಆ್ಯಂಡ್ ಅನದರ್ ನೀಡ್ ಫಾರ್ ಪ್ರಮೋಷನ್ ಆಫ್ ಇ ಸ್ಪೋರ್ಟ್ಸ್. Promotion of esports. This was the need why they brought in this Online Gaming Act. Online games can be categorized into three categories. Online games can be categorized into three categories. First one is online e-games, or it's graded as e-sports also. E-sports, first category. Online games can be categorized into three categories. One is e-sports, that is, it is competitive skill-based digital sports. It's a competitive skill-based digital sports. Example, ಬೀಲ್ಸಿ ಬಾಯ್ ಅಂತ ಯಾವುದೋ ಒಂದು ಇದೆ ಸರ್, ನಾವು ಕೇಳಿಲ್ಲ, ನಮಗೆ ಗೊತ್ತಿಲ್ಲ, ನಾವು ಆಡಲ್ಲ. It's a e-sport and it's like a skill based sports. If you play that game, your skills will improve on the online ಅಲ್ಲಿ. ಈಗ ಹೆಂಗೆ ಹೇಳೋದು, how do I tell that, ಕೆಲವೊಂದು ವರ್ಡ್ ಪಸಲ್ಸ್ ಬರುತ್ತೆ, ಅದನ್ನ ಆಡಿದ್ರೂ ಸಮ್ ಕೈಂಡ್ ಆಫ್ ಸ್ಕಿಲ್ ವಿಲ್ ಡೆವಲಪ್. ಆ ಡಾಟ್ಸ್ ಇಟ್ಕೊಂಡು ಬ್ಲೂ ಕಲರ್ ರೆಡ್ ಕಲರ್ ಬರುತ್ತೆ, ಲೈನ್ ಮ್ಯಾಚ್ ಮಾಡಬೇಕು, ಈ ಥರದ್ದೆಲ್ಲ ಆನ್ಲೈನ್ ಗೇಮ್ಸ್ ಬರುತ್ತೆ, ಚೆಸ್ ಗೇಮ್ಸ್ ಬರುತ್ತೆ, ವಿತೌಟ್ ಇನ್ವಾಲ್ವಿಂಗ್ ಎನಿ ಮನಿ. ಆ ಥರದನ್ನೆಲ್ಲ ಆಡಿದ್ರೆ ಸ್ಕಿಲ್ ಆದರೂ ಇಂಪ್ರೂವ್ ಆಗುತ್ತಲ್ವಾ. ಮನಿ ಏನಾದರೂ ಇನ್ವಾಲ್ವ್ ಆಗ್ದಿರಾ ಆ ಥರದ್ದು ಏನಾದ್ರು ಗೇಮ್ಸ್ ಆಡಿದ್ರೆ ದೇರ್ ಆರ್ ಹೈ ಚಾನ್ಸಸ್ ದಟ್ ಯುವರ್ ಸ್ಕಿಲ್ ಮೈಟ್ ಇಂಪ್ರೂವ್, ಮೆಂಟಲ್ ಎಬಿಲಿಟಿ ಕ್ಯಾನ್ ಇಂಪ್ರೂವ್. ಆ ಥರದ ಗೇಮ್ಸ್ಗೆ ನಾವು ಸಪೋರ್ಟ್ ಮಾಡಬೇಕು ಅಂತ, ನಾಟ್ ಟು ಗೇಮ್ಸ್ ವಿಚ್ ಆರ್ ಇನ್ವಾಲ್ವಿಂಗ್ ಮನಿ. ಒನ್ ಇಸ್ ಇ ಸ್ಪೋರ್ಟ್ಸ್. ಸೆಕೆಂಡ್ ಒನ್ ಇಸ್ ಆನ್ಲೈನ್ ಸೋಷಿಯಲ್ ಗೇಮ್ಸ್. Online social games, it's like skill oriented also. This is also like skill oriented. Example is Wardle anta, I don't know, Wardle. Then you have Kahoot. ನಮಗೆ ಗೊತ್ತಿದ್ದ ಸೋಷಿಯಲ್ ಗೇಮ್ಸ್ ಅಂದರೆ ಒನ್ ವಾಸ್, ನಾವು ರೀಸೆಂಟ್ ಒನ್ ಪಬ್ಜಿ, ನಾವು ಸ್ಕೂಲಲ್ಲಿ ಇರಬೇಕು ಮಿನಿ ಮಿಲಿಷಿಯಾ ಅಂತ ಒಂದು ಬಂದಿತ್ತು. That is something we used to play. I don't know, is it a social game or not, but that is a violent game. Shooting a game, it has some effect on child's brain ante. It becomes like terror becomes a common thing. Call of Duty, yes, Call of Duty, ಈ ಥರದ್ದೆಲ್ಲ ಆ ಥರದನ್ನು ಆಡ್ತಾ ಇದ್ರೆ ನಮ್ಮ ಬ್ರೈನ್ ಆಲ್ಸೋ ಇಟ್ ಬಿ ಲೈಕ್ ಕಿಲಿಂಗ್ ಸಮ್ಮನ್ ಇಸ್ ಅ ನಾರ್ಮಲ್ ಥಿಂಗ್ ಅನ್ನಂಗೆ ಆಗ್ಬಿಡುತ್ತಂತೆ. ಲೈಕ್ ಅಫೆನ್ಸ್ ವಿಲ್ ಬಿಕಮ್ ಸಚ್ ಕಾಮನ್ ಥಿಂಗ್. ನಾಳೆ ನಾವು ಅದನ್ನು ನಿಜವಾಗ್ಲೂ ಮಾಡಬೇಕಾದ್ರೂ ನಾವು ಅಷ್ಟು ತಲೆ ಕೆಡ್ಸ್ಕೊಳಲ್ಲ, ಆ ರೀತಿ ಇಂಪ್ಯಾಕ್ಟ್ ಮಾಡುತ್ತಂತೆ ಆ ಥರದ ಗೇಮ್ಸ್ ಮೈಂಡ್ ಮೇಲೆ. ಯಾರಿಗಾದ್ರೂ ಆ ಥರದ್ದು ಆಗಿದೆಯಾ? ಯಾರಿಗೂ ಆಗಿಲ್ಲ, ಅದಕ್ಕೆ ಎಲ್ಲ ಇಲ್ಲಿದ್ದೀವಿ ಅಷ್ಟೇ.
Then you have online money games. These are the three category of online games. Online money games. Online money games example. Online Rummy. Very good sir. Rummy. Dream 11. Team बनाओ 1 crore जीत दो. Poker. All this thing. Sorry sir. My 11 circle. Dream 11 circle. ಅದೆಲ್ಲ. What is that? Another one. I told Rummy. Rummy okay. Dream 11. Poker. ಯಾರಾದರೂ ಮಾಡಿದ್ದೀರಾ ಡ್ರೀಮ್ ಲೆವೆಲಲ್ಲಿ ಅಟ್ಲೀಸ್ಟ್ ಟೀಮ್ ಮಾಡಿದ್ದೀರಾ, ಗೆದ್ದಿದ್ದೀರಾ? ನಾನು ಗೆದ್ದಿಲ್ಲ. ಡ್ರೀಮ್ ಲೆವೆಲ್ ಇಟ್ಸ್ ಲೈಕ್ ಒಂದು ಫೀಸಿಬಲ್ ಅಮೌಂಟ್, ಸ್ಮಾಲ್ ಅಮೌಂಟ್ ಅಷ್ಟೇ, 10 rupees or 20 rupees ಏನಾದರೂ ಕೊಟ್ಟು ಯು ವಿಲ್ ಕ್ರಿಯೇಟ್ ಯುವರ್ ಟೀಮ್. 11 ಮೆಂಬರ್ಸನ್ನ ಅಲ್ಲಿ ಎಷ್ಟು ಜನ ಸ್ಕ್ವಾಡಲ್ಲಿ ಇರ್ತಾರೋ ಅವರಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು, ಯಾರು ಮೇನ್ ಬ್ಯಾಟ್ಸ್ಮನ್ ಆಗಬೇಕು, ಯಾರು ಬೌಲರ್ ಆಗಬೇಕು, ಯಾರು ಆಲ್ರೌಂಡರ್ ಆಗಬೇಕು ಅಂತ ನೀವು ಲಿಸ್ಟ್ ಕೊಡ್ತೀರಾ 11 ಜನಕ್ಕೆ. ಅದು ನಿಮ್ಮದೇ ಟೀಮ್. ಆ ಟೀಮಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ, ನೀವು ಹಾಕಿರೋಂಥ ಕ್ಯಾಪ್ಟನ್ ಏನಾದರೂ ಸ್ಟಾರ್ ಪ್ಲೇಯರ್ ಆದರೆ, ನೀವು ಹಾಕಿರೋಂಥ ಬ್ಯಾಟ್ಸ್ಮನ್ ಆಲ್ರೌಂಡರ್ ಏನಾದರೂ ಒಳ್ಳೆ ಸ್ಕೋರ್ ರನ್ ಮಾಡಿದ್ರೆ, ನೀವು ಹಾಕಿರೋ 10 rupeesಗೆ 10 times ಎಕ್ಸ್ಟ್ರಾ ಕೊಡ್ತಾರೆ, 100 rupees. ನೀವು ಮಾಡಿರೋಂಥ ಟೀಮ್, ನೀವು ಮಾಡಿರೋ ಸ್ಕ್ವಾಡ್ ಏನಾದರೂ ಫಸ್ಟ್ ಪ್ಲೇಸ್ ಬಂದರೆ 1 ಕೋಟಿ ರೂಪಾಯಿ. ನನಗೆ ಗೊತ್ತಿರೋ ಯಾರಿಗೂ ಬಂದಿಲ್ಲ. ಬಟ್ ಆ ಥರದನ್ನೆಲ್ಲ ಮಾಡೋದು ತಪ್ಪು, ಇನ್ನು ಮುಂದೆ ಮಾಡೋಂಗಿಲ್ಲ, ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಇದು ಬ್ಯಾನ್ ಆದಮೇಲೆ ಯಾವ ಆನ್ಲೈನ್ ಗೇಮ್ಸು ಬರ್ತಾ ಇಲ್ಲ. ರಮ್ಮಿಯಲ್ಲಿ ಆ್ಯಪೆಲ್ಲ ಓಪನೇ ಆಗ್ತಾ ಇಲ್ಲ. ಯಾರು ಸರ್ ರೀಸೆಂಟಾಗ? ಇಲ್ಲ ಸರ್, ಅದು ಓಪನೇ ಆಗ್ತಾ ಇಲ್ಲ ಆ್ಯಪ್ಗಳೆಲ್ಲ. ಮನಿ ಇನ್ವಾಲ್ವ್ ಆಗಿದೆ. ಓಕೆ, ದೇ ಫೈಂಡ್ ಅನದರ್ ಲೂಪ್ ಹೋಲ್ ದೆನ್ ಆಲ್ರೆಡಿ. ಅದನ್ನ ನಾನು ನೋಡಿದ್ದೀನಿ. ಬೇಸಿಕ್ಲಿ ನಾನು ನೋಡಿರೋ ಒಂದು ಆ್ಯಪ್, ಐ ಡೋಂಟ್ ರಿಮೆಂಬರ್ ದಟ್ ನೇಮ್. ಅದು ಹೇಗಾಗುತ್ತೆ ಅಂದರೆ, ಹ್ಯಾವ್ ಯು ಸೀನ್ ದ ಕಸಿನೋ ಪ್ಲೇ ಬೋರ್ಡ್ ಬರುತ್ತಲ್ವಾ, ಡಿಫರೆಂಟ್ ನಂಬರ್ಸ್ ಇರುತ್ತೆ. ಯು ಹ್ಯಾವ್ ಟು ಚೂಸ್ ಎ ನಂಬರ್ ಆ್ಯಂಡ್ ಪುಟ್ ದ ಕಾಯಿನ್ಸ್. ನೀವು ಹೇಳಿರೋ ನಂಬರ್ ಬಂದರೆ ಯು ಹ್ಯಾವ್ 2 times ಆಫ್ ದ ಅಮೌಂಟ್ ಅಂತ. ದಟ್ ಇಸ್ ಅ ಕೈಂಡ್ ಆಫ್ ಗೇಮ್, ಆನ್ಲೈನ್ ಗೇಮ್ ಆಲ್ಸೋ. ಅದು 2 rupees 10 rupees ಇಂದ ಸ್ಟಾರ್ಟ್ ಆಗುತ್ತೆ ಗೇಮ್. ಅದು 10 rupees ಹಾಕಿ ಒಂದು ನಂಬರ್ ಹೇಳಿದ್ರೆ ದಟ್ ಇಸ್ ಲೈಕ್ 10 times 20 times ವರೆಗೂ ದುಡ್ಡು ಕೊಡ್ತಾರೆ. ಅದು ಫಸ್ಟು ಗ್ಯಾಮ್ಲಿಂಗೇ ಇತ್ತು. ಈ ಲಾ ಬರ್ತಿದ್ದಂಗೆ ಆ್ಯಪನ್ನು ಕ್ಲೋಸ್ ಮಾಡಿದ್ರು. ಫ್ರಮ್ ದೆನ್ ಆನ್ ದೇ ಸ್ಟಾರ್ಟೆಡ್ ಓಪನಿಂಗ್ ದ ಆ್ಯಪ್, ಬಟ್ ಇನ್ ದಟ್ ನೇಮ್ ಆಸ್ ಯು ಟೋಲ್ಡ್, ಸ್ಕಿಲ್ ಬೇಸ್ಡ್ ಅಂತ, ಮನಿ ನಾಟ್ ಇನ್ಕ್ಲೂಡೆಡ್ ಅಂತ. ಬಟ್ ಐ ಡೋಂಟ್ ನೋ ಆಫ್ಟರ್ ದಟ್ ವಾಟ್ ಹ್ಯಾಪನ್. ಇವಾಗ ಮತ್ತೆ ದುಡ್ಡು ಬಂದುಬಿಟ್ಟಿದೆ ಅದರಲ್ಲಿ ಮತ್ತೆ ಅಷ್ಟೇ. ಐ ಡೋಂಟ್ ನೋ ವೆನ್ ದೇ ಅಗೇನ್ ಒಂದು 20,000 crore ಪ್ಲಸ್ ಏನಾದರೂ ಲಾಸ್ ಆದರೆ again they'll bring that law, I guess. Then applicability, where ಯಾವೆಲ್ಲ ಸೆಕ್ಟರಲ್ಲಿ this law is applicable. Applicability, it applies across India including platforms operated outside India. It is applicable across India include sorry ಆಫ್ಲೈನ್ ಮನಿ ಗೇಮ್ಸಾ? ನೀವು ನಿಮ್ಮ ಯಾರಾದರೂ ಫ್ರೆಂಡು ಆಡಿದ್ರೆ ದುಡ್ಡಿಟ್ಟು ಆಫ್ಲೈನ್ ಮನಿ ಗೇಮೇ. Yes sir, including platforms operated from outside India. The third point is there is absolute prohibition on online money games. Absolute prohibition on online money games. There is complete ban on real money games. ನಿಜವಾದ ದುಡ್ಡಿಟ್ಟು ಆಡೋವಂಥ ಗೇಮ್ಸ್ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದಾರೆ. ಅದು ಇನ್ನೊಂದು ಥರ ಆಟ ಆಡ್ತಾರೆ ಸರ್ ಆ ಗೇಮನ್ನು. ಇಫ್ ಐ ಆಮ್ ನಾಟ್ ರಾಂಗ್, ಏನು ಮಾಡ್ತಾರೆ, ನಿಮ್ಮ ಅಕೌಂಟಿಂದ ಒಂದು 1,000 rupees ನೀವೇನಾದರೂ ಆ ಆ್ಯಪಿಗೆ ಡೆಪಾಸಿಟ್ ಮಾಡಿದ್ರೆ ನಿಮ್ಗೊಂದು 50 tokens ಥರ ಕೊಟ್ಬಿಡ್ತಾರೆ, ನೋಟ್ಸ್ ಥರ. ಯು ವಿಲ್ ಬಿ ಪ್ಲೇಯಿಂಗ್ ವಿತ್ ದೋಸ್ ನೋಟ್ಸ್, ನಾಟ್ ದ ರಿಯಲ್ ಮನಿ. ದೆನ್ ಅಗೇನ್ ಆಟ ಎಲ್ಲ ಮುಗಿದ್ಮೇಲೆ ನಿಮ್ಮ ಹತ್ರ ಎಷ್ಟು ಟೋಕನ್ಸ್ ವಾಪಸ್ ಮಿಕ್ಕಿದೆ ಅದನ್ನ ಎತ್ಕೊಂಡು ಮತ್ತೆ ಆ್ಯಪಲ್ಲಿ ವಾಪಸ್ ಹಾಕಿದ್ರೆ ನಿಮ್ಗೆ ದುಡ್ಡು ವಾಪಸ್ ಕೊಟ್ಬಿಡ್ತಾರೆ. ಆ ಥರದ್ದೆಲ್ಲ ಗೇಮ್ ಮಾಡ್ತಾರೆ. ಮಾಡಬೇಡಿ ಸರ್. ಇಲ್ಲ, ಇಟ್ಸ್ ನಾಟ್ ಗುಡ್. ಯು ಆ ಥರದ್ದೆಲ್ಲ ಓಪನ್ ಮಾಡೋದು ತಪ್ಪಾಗ್ಬಿಡುತ್ತೆ. ಕೇರ್ಫುಲ್ ಅಷ್ಟೇ.
ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಟು ಸಚ್ ಗೇಮ್ಸ್ ಇಸ್ ಕಂಪ್ಲೀಟ್ಲಿ ಪ್ರಾಹಿಬಿಟೆಡ್. ಇನ್ನೊಂದು ಬ್ಯಾಂಕ್ಸ್ ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೂ ಹೇಳಿರ್ತಾರೆ, ಲೈಕ್ ಬೇಸಿಕ್ಲಿ ನಿಮ್ಮ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಆಗುತ್ತಲ್ವ ಆ್ಯಪ್ಗೆ, ಬ್ಯಾಂಕ್ಸ್ಗೂ ದೇ ಹ್ಯಾವ್ ಸೆಂಡ್ ಸಮ್ ಇನ್ಫಾರ್ಮೇಷನ್ಸ್ ಲೈಕ್ ಇಫ್ ಯುವರ್ ಅಮೌಂಟ್ ಇಸ್ ಗೆಟಿಂಗ್ ಕ್ರೆಡಿಟೆಡ್ ಟು ಸಚ್ ಅನ್ ಅಕೌಂಟ್ ದೆನ್ ಯು ಶುಡ್ ನಾಟ್ ಮೇಕ್ ಸಚ್ ಎ ಟ್ರಾನ್ಸಾಕ್ಷನ್ಸ್ ಇಂದ ಬ್ಯಾಂಕ್ಗೂ ಸ್ಟ್ರಿಕ್ಟ್ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಆಲ್ ದಿಸ್ ಇಸ್ ದೇರ್ ಇನ್ ದಿಸ್ ಅಬ್ಸಲ್ಯೂಟ್ ಪ್ರಾಹಿಬಿಷನ್ ಆಫ್ ಆನ್ಲೈನ್ ಗೇಮಿಂಗ್ ಸೆಕ್ಟರ್. Another point you can write down on that, government may block access to illegal platforms under IT Act. Government may block access to illegal platforms under IT Act. Then I don't know, punishment ಅಂತ ಬರ್ಕೊಳ್ಳಿ ಸಾಕು. They'll write something about punishment. Punishment. Sorry? ನಿಮ್ಮ ಅಕೌಂಟಿಂದ ದುಡ್ಡು ಹೋದರೆ ಗೌರ್ಮೆಂಟ್ ಗೊತ್ತಾಗಲ್ವಾ? ನೀವು ತೊಗೊಂಡೋಗಿ ನೀಟಾಗಿ ಆನ್ಲೈನ್ ಗೇಮ್ಗೆ ಹಾಕಿ ಅಲ್ಲಿಂದ ರೊಟೇಷನ್ ಮಾಡಿದ್ರೆ ಗೌರ್ಮೆಂಟ್ ಗೊತ್ತಾಗಲ್ವಾ ಏನಕ್ಕೆ ಮಾಡ್ತಾ ಇದ್ದೀರಾ ದುಡ್ಡನ್ನ ಅಂತ? ಆನ್ಲೈನ್ ಅಂದ್ರೇ ಪ್ರೈವಸಿ ಹೋಯ್ತು ಅಂತ. ಸೊ ಆನ್ಲೈನನ್ನೇ ಅವ್ರು ರಿಜಿಸ್ಟರ್ ಮಾಡಿರೋದು ಬೇಸಿಕ್ಲಿ ಅಷ್ಟೇ. ಆಫರಿಂಗ್ ಬ್ಯಾಂಡ್ ಗೇಮ್ಸ್, ಇಫ್ ಯು ಆಫರ್ ಬ್ಯಾಂಡ್ ಗೇಮ್ಸ್ imprisonment for 3 years, plus 1 crore fine. If you offer banned games, 3 years imprisonment, 1 crore fine. If you advertise such games, 2 years imprisonment, 50 lakhs fine. Another one, it is non-bailable. Talking about polity aspect, this bill was introduced in the parliament as a financial bill under article 100 money bill 112 budget annual financial statement. Financial bill anta bandage 117. ಈ ಆನ್ಲೈನ್ ಮನಿ ಬಿಲ್ ಏನು, ಆನ್ಲೈನ್ ರೆಗ್ಯುಲೇಷನ್ ಬಿಲ್ ಏನಿದೆ, ಇಟ್ ವಾಸ್ ಇಂಟ್ರೊಡ್ಯೂಸ್ ಎಸ್ ಅ ಫಿನಾನ್ಷಿಯಲ್ ಬಿಲ್ ಬಿಕಾಸ್ ದರ್ ಇಸ್ ಮನಿ ಇನ್ವಾಲ್ವ್ಡ್. It is not just talking about Article 110, it is talking about other matters also. Therefore, it was introduced as a financial bill. If you remember, Article 110, ಅದನ್ನ ಯಾವುದಾದ್ರೂ ಒಂದು ಬಿಲ್ಲನ್ನು ಮನಿ ಬಿಲ್ ಅಂತ ಏನಾದರೂ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ what are the things that has to be involved in that bill? ಯಾವ ವಿಚಾರ ಇದ್ದರೆ ಅದನ್ನು ನೀವು ಮನಿ ಬಿಲ್ ಅಂತ ಕರಿಬೋದು, ಯಾವ ವಿಚಾರದ ಬಗ್ಗೆ ಮಾತಾಡಿದ್ರೆ ಆ ಬಿಲ್ಲನ್ನು ನೀವು ಮನಿ ಬಿಲ್ ಅಂತ ಕರಿಬೋದು. Yes, good, that is true. The provisions mentioned in Article 110, and if the government or the parliament passes a bill on the provisions of Article 110, then it is called as a money bill. Then what is called as a financial bill then? Except money bill, except Article 110. There are two financial bills, Financial Bill 1, Financial Bill 2. Financial Bill 1 andre enu? It has provisions of Article 110 plus other provisions. Financial Bill 2 andre it has provisions of other financial matters except Article 110. ಹೌದಾ? ಸೊ ಇಲ್ಲಿ ಆರ್ಟಿಕಲ್ 110 ನಲ್ಲಿ ಮೆನ್ಷನ್ ಆಗಿರುವಂಥ ಪ್ರಾವಿಷನ್ಸ್ ಬಗ್ಗೆ ಆನ್ಲೈನ್ ಗೇಮ್ ಮಾತಾಡಿಲ್ಲ. ಸೊ ಇಟ್ ಇಸ್ ರಿಲೇಟೆಡ್ ಟು ಮನಿ, ದೇರ್ಫೋರ್ ದೇ ಆರ್ ಇಂಟ್ರೊಡ್ಯೂಸಿಂಗ್ ಇಟ್ ಆಸ್ ಅ ಫಿನಾನ್ಷಿಯಲ್ ಬಿಲ್. ಫಿನಾನ್ಷಿಯಲ್ ಬಿಲ್ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ವಿಚ್ ಆರ್ ದಟ್ ಇಂಪಾರ್ಟೆಂಟ್ ಸ್ಪೆಷಲ್ ಪ್ರಾವಿಷನ್ಸ್? ಫಿನಾನ್ಷಿಯಲ್ ಬಿಲ್ 1ಗೂ ಮತ್ತು ಫಿನಾನ್ಷಿಯಲ್ ಬಿಲ್ 2ಗೂ, ಫಿನಾನ್ಷಿಯಲ್ ಬಿಲ್ 1ಗೆ 2 ಸ್ಪೆಷಲ್ ಪ್ರಾವಿಷನ್ಸ್ ಇದೆ, ಫಿನಾನ್ಷಿಯಲ್ ಬಿಲ್ 2ಗೆ 1 ಸ್ಪೆಷಲ್ ಪ್ರಾವಿಷನ್ ಇದೆ. ಏನದು? ವೆರಿ ಗುಡ್ ಸರ್. ಯಾರು ಪರ್ಮಿಷನ್ ತೊಗೊಳ್ಬೇಕು? ಪ್ರೆಸಿಡೆಂಟ್.
ಫಿನಾನ್ಷಿಯಲ್ ಬಿಲ್ 2 ಅಲ್ಲಿ ಇರೋ ಒಂದೇ ಒಂದು ಪ್ರಾವಿಷನ್ ಏನು ಅಂದರೆ ಅದೇನಾದರೂ ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಆಗಿ ಅದನ್ನು ರಾಜ್ಯಸಭೆಗೆ ಏನಾದರೂ ಕಳಿಸ್ಬೇಕಂದ್ರೆ ಲೋಕಸಭೆಯಿಂದ ರಾಜ್ಯಸಭೆಗೆ ಅದನ್ನು ಕಳಿಸಿ ಅಂತ ಯಾರು ಹೇಳಬೇಕು, ಪ್ರೆಸಿಡೆಂಟ್ ಹೇಳಬೇಕು. ಅದೊಂದೇ ಸ್ಪೆಷಲ್ ಪ್ರಾವಿಷನ್. ಇನ್ನು ಮಿಕ್ಕಿದೆಲ್ಲ ಆರ್ಡಿನರಿ ಬಿಲ್ ಥರನೇ ಓಡುತ್ತೆ. ಫಿನಾನ್ಷಿಯಲ್ ಬಿಲ್ 1 ಅಲ್ಲಿ ಯಾವುದು ಎರಡು ಸ್ಪೆಷಲ್ ಪ್ರಾವಿಷನ್ಸ್ ಇದೆ. ಏನದು? ಇಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಓನ್ಲಿ ಇನ್ ಲೋಕಸಭಾ, ಓನ್ಲಿ ಆನ್ ದಿ ರೆಕಮೆಂಡೇಶನ್ ಆಫ್ ಪ್ರೆಸಿಡೆಂಟ್. This bill was introduced as a financial bill in Lok Sabha on the recommendation of President. ಅಷ್ಟೇನೆ. ನಥಿಂಗ್ ಟು ವರಿ ಸರ್. ದಿಸ್ ಆರ್ ಆಲ್ ಪಾರ್ಲಿಮೆಂಟ್ ಚಾಪ್ಟರ್. ಪಾಲಿಟಿ ಆದಾಗ ಯಾರಿಗೆಲ್ಲ ಪಾಲಿಟಿ ಆಗಿಲ್ವೋ ಅವ್ರಿಗೆಲ್ಲ ಇಲ್ಲಿ ಆ ಟಾಪಿಕ್ ಅಲ್ಲಿ ಕ್ಲಿಯರ್ ಆಗುತ್ತೆ ಸರ್. ಬೇಸಿಕಲಿ ವಿ ಆರ್ ಟಾಕಿಂಗ್ ಲೈಕ್ ಒಂದು ಬಿಲ್ ಏನಾದರೂ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಆಗಿ ಅದು ಆ್ಯಕ್ಟ್ ಆಗಬೇಕಂದ್ರೆ ವಿಚ್ ಆರ್ ದ ಸ್ಟೇಜಸ್ ಇಟ್ ಹ್ಯಾಸ್ ಟು ಫಾಲೋ ಅಂತ. It can be introduced in Lok Sabha also, Rajya Sabha also. Then they will have a general discussion on it. Then they will send it to the committee. ಒಂದು ಕಮಿಟಿ ಫಾರ್ಮ್ ಮಾಡಿ ಈ ಥರದೊಂದು ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಈ ಬಿಲ್ಲಲ್ಲಿ ಯಾವೆಲ್ಲ ಪ್ರಾವಿಷನ್ಸ್ ಇರಬೇಕು ಇರಬಾರ್ದು ಡಿಸೈಡ್ ಮಾಡಿ ಅಂತ ಒಂದು ಕಮಿಟಿಗೆ ಹೇಳ್ತಾರೆ. ಕಮಿಟಿ ಮತ್ತೆ ಮನೆಗೆ ಕಳಿಸುತ್ತೆ. ಯಾವ ಹೌಸ್ ಆ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೋ ಆ ಮನೆಯಲ್ಲಿ ಫಸ್ಟ್ ಕ್ಲಾಸ್ ಬೈ ಕ್ಲಾಸ್ ವೋಟ್ ಮಾಡ್ತಾರೆ. 10 ಪಾಯಿಂಟ್ಸ್ ಇದೆ ಅಂದರೆ ದೇ ವಿಲ್ ಮರ್ಜ್ ಇಟ್ ಲೈಕ್ 2 ಪಾಯಿಂಟ್ಸ್ ಒಂದು ಸತಿ ಮಾತಾಡಿ ವೋಟ್ ಮಾಡೋಣ, 2 ಪಾಯಿಂಟ್ಸ್ ಒಂದು ಸತಿ ವೋಟ್ ಮಾಡೋಣ, 2 ಪಾಯಿಂಟ್ಸ್ ಒಂದು ಸತಿ ವೋಟ್ ಮಾಡೋಣ ಅಂತ ಕ್ಲಾಸ್ ಬೈ ಕ್ಲಾಸ್ ದೇ ವಿಲ್ ವೋಟೆಡ್. ದೆನ್ ಅಗೇನ್ ವೋಟಿಂಗ್ ಇಂದ ಅದೇ ಹೌಸಲ್ಲಿ ಕಂಪ್ಲೀಟ್ ಬಿಲ್ ವೋಟಿಂಗ್ ಆಗುತ್ತೆ. ಹೌದಾ? ಅದು ಔಟಿಂಗ್ ಆದಮೇಲೆ ದೆನ್ ದೇ ವಿಲ್ ಸೆಂಡ್ ಇಟ್ ಟು ದಿ ಅದರ್. ಲೋಕಸಭಾ ಇಂಟ್ರೊಡ್ಯೂಸ್ ಆಗಿದೆ, ರಾಜ್ಯಸಭಾಗೆ ಹೋಗುತ್ತೆ. ರಾಜ್ಯಸಭಾದಲ್ಲೂ ಆಲ್ ದ ಸ್ಟೆಪ್ಸ್ ವಿಲ್ ಟೇಕ್ ಪ್ಲೇಸ್. ರಾಜ್ಯಸಭಾದಲ್ಲೂ ವೋಟ್ ಆದರೆ ಬೋಟ್ ಟುಗೆದರ್ ದೇ ವಿಲ್ ಸೆಂಡ್ ಇಟ್ ಟು ಪ್ರೆಸಿಡೆಂಟ್ ಅವ್ರ ಸಿಗ್ನೇಚರ್ ಕೊಟ್ಟ ಮೇಲೆ ಬಿಲ್ ವಿಲ್ ಬಿಕಮ್ ಅನ್ ಆ್ಯಕ್ಟ್. ದಿಸ್ ಇಸ್ ದ ಪ್ರಾಸೆಸ್. ಅದರಲ್ಲಿ ದೇರ್ ಆರ್ 4 ಟೈಪ್ಸ್ ಆಫ್ ಬಿಲ್: ಆರ್ಡಿನರಿ ಬಿಲ್, ಮನಿ ಬಿಲ್, ಫಿನಾನ್ಷಿಯಲ್ ಬಿಲ್ 1 and 2, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ನಾವು ಮಾತಾಡ್ತಾ ಇರೋದು ಫಿನಾನ್ಷಿಯಲ್ ಬಿಲ್ ಬಗ್ಗೆ ಇಲ್ಲಿ. ಪಾಲಿಟಿ ಆಗಿಲ್ಲ ಅಂದರೆ ಆಲ್ ದಿಸ್ ವಿಲ್ ಹ್ಯಾಪನ್ ದೇರ್. ಇಲ್ಲಿ ನಿಮಗೆ ಗೊತ್ತಾಗಬೇಕಾಗಿರೋದು ಈ ಆನ್ಲೈನ್ ಬಿಲ್ ಅನ್ನೋದು, ಈ ಆನ್ಲೈನ್ ಗೇಮಿಂಗ್ ಬಿಲ್ ವಾಸ್ ಇಂಟ್ರೊಡ್ಯೂಸ್ ಆಸ್ ಅ ಫಿನಾನ್ಷಿಯಲ್ ಬಿಲ್ ಇನ್ ದಿ ಪಾರ್ಲಿಮೆಂಟ್ ಅಷ್ಟೇ. ವಿಚ್ ಆರ್ಟಿಕಲ್? ಸಾರಿ ಸರ್. 1 and 3. 1 ಸರ್, ಫಸ್ಟ್ ಒನ್. ಫಿನಾನ್ಷಿಯಲ್ ಬಿಲ್ 1, ಆರ್ಟಿಕಲ್ 117 ಕ್ಲಾಸ್ 1. ಫಿನಾನ್ಷಿಯಲ್ ಬಿಲ್ 1, 2 ಅಂತ ಏನಿದೆ ಅದನ್ನು ನಾವು ಮಾಡ್ಕೊಂಡಂಥ ಕ್ಯಾಟಗರಿ ಅಷ್ಟೇ. ಫಿನಾನ್ಷಿಯಲ್ ಬಿಲ್ ಬಗ್ಗೆ ಮಾತಾಡೋದು ಒಂದೇ ಒಂದು ಆರ್ಟಿಕಲ್ 117. ಸೊ ನೀವು ಅಲ್ಲಿ ಕ್ವಶನ್ ಪೇಪರಲ್ಲಿ ಫಿನಾನ್ಷಿಯಲ್ ಬಿಲ್ 1, ಫಿನಾನ್ಷಿಯಲ್ ಬಿಲ್ 2 ಅಂತೆಲ್ಲ ಕೇಳಲ್ಲ. ಇಟ್ ಈಸ್ ಇಂಟ್ರೊಡ್ಯೂಸ್ ಆಸ್ ಪರ್ ಆರ್ಟಿಕಲ್ 117 ಕ್ಲಾಸ್ 1 ಆರ್ ಕ್ಲಾಸ್ 3 ಫಿನಾನ್ಷಿಯಲ್ ಬಿಲ್ ಅಂತ ಕರೆದು ಬಿಡ್ತಾರೆ ಅಷ್ಟೇ. ಆ ಫಿನಾನ್ಷಿಯಲ್ ಬಿಲ್ 1, 2 ಅಂತ ನಾವು ಓದ್ಕೊಳೋದಕ್ಕೆ ನಾವು ಈಸಿ ಮಾಡ್ಕೊಳಕ್ಕೆ ಮಾಡಿರೋಂಥ ಪ್ರೊಸೆಸ್. ಕಾನ್ಸ್ಟಿಟ್ಯೂಷನ್ ಆ ಥರ ಎಲ್ಲ ಡಿಫ್ರೆನ್ಸಸ್ ಎಲ್ಲ ಜಾಸ್ತಿ ಮಾಡಿರಲ್ಲ. ಕಾನ್ಸ್ಟಿಟ್ಯೂಷನ್ ಏನು ಹೇಳಿರುತ್ತೆ ಗೊತ್ತಾ? ಈ ಥರ ಆಗಬೇಕು ಅಂತ ಹೇಳೋಗಿರುತ್ತೆ ಅಷ್ಟೇ. ಈ ಥರ ಆಗಬೇಕು ಅಂದರೆ ಯಾರು ಅದನ್ನು ಮಾಡಬೇಕು, ಹೇಗೆ ಮಾಡಬೇಕು, ಆ ಥರ ಆಗಲಿಲ್ಲ ಅಂದರೆ ಹೇಗೆ ಸರಿ ಮಾಡಬೇಕು, ಯಾರು ಸರಿ ಮಾಡಬೇಕು ಅನ್ನೋದನ್ನೆಲ್ಲ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. That's it. This bill was introduced as a financial bill under Article 170. Yes. That's it about this. The next concept, next topic. Next topic, National Sports Governance Act 2025. ಪಾಲಿಟಿ ಮೂವರಿಗೆ ಅಲ್ವಾ ಆಗಿರೋದು? ನೀವು ಸರ್, ನೀವು ಮೇಡಮ್, ನೀವು ಸರ್. ಪಾಲಿಟಿ ಆಗಿಲ್ವಾ ನಿಮ್ಮದು ಸರ್? ನಿಮ್ದು ಆಗಿಲ್ಲ. ಓಕೆ ಸರ್, ನಿಮ್ಮದು ಹೊಸ ಬ್ಯಾಚ್. ಸರ್ ನೀವಿಲ್ಲ. ಸರ್ ನೀವು, ನಿಮ್ಮದು ಆಗಿಲ್ಲ. ಓಕೆ, ಓನ್ಲಿ 2. ಓಕೆ, ಇದೆಲ್ಲ ಅಲ್ಲಿ ಬರುತ್ತೆ. ನಥಿಂಗ್ ಟು ವರಿ. ದಿಸ್ ಆರ್ ಆಲ್ ದಿ ಇಂಪ್ಲಿಮೆಂಟೆಡ್ ಟಾಪಿಕ್ಸ್. ಲೈಕ್ ಯೂಶಲಿ ಅಲ್ಲಿ ಗೊತ್ತಿರಬೇಕಾದ್ರೆ ಏನೇನೋ ಹೇಳಿಬಿಟ್ರು ಅಂತೆಲ್ಲ ಅನಿಸುತ್ತೆ. ದಿಸ್ ಇಸ್ ಲೈಕ್ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ವಿ ಆರ್ ನಾಟ್ ಗೆಟಿಂಗ್ ಇನ್ ಟು ದ ಬೇಸಿಕ್ಸ್. ಇಲ್ಲಿ ನಾವು ಜಸ್ಟ್ ಈ ಬಿಲ್ ಏನು ಮಾತಾಡುತ್ತೆ ಅಂತ ಮಾತಾಡ್ತೀವಿ. ಬಟ್ ಈ ಬಿಲ್ ಆಗಬೇಕು, ಆ್ಯಕ್ಟ್ ಆಗಬೇಕು ಅಂದರೆ ಹೇಗಾಗುತ್ತೆ ಅನ್ನೋದು ಪಾರ್ಲಿಮೆಂಟ್ ಪಾಲಿಟಿಕ್ಸ್ ಕ್ಲಾಸಸ್ ಎಲ್ಲ ಆಗುತ್ತೆ. ನಥಿಂಗ್ ಟು ವರಿ. ಇಲ್ಲೇನಾದರೂ ಅರ್ಥ ಆಗಲಿಲ್ಲ ಅಂದರೆ ನಥಿಂಗ್ ಟು ಫಿಯರ್ ಸರ್. ದಿಸ್ ಇಸ್ ಕಾಮನ್. ಒಂದು ಸತಿ ಪಾಲಿಟಿ ಕ್ಲಾಸಸ್ ಆಗೋದ್ರೆ ದಿಸ್ ವಿಲ್ ಬಿಕಮ್ ಈವನ್ ಮೋರ್ ಈಸಿ ಫಾರ್ ಯು. ಹಿಯರ್ ಇಟ್ಸ್ ಲೈಕ್ ವಾಟ್ ಇಸ್ ದ ಬಿಲ್ ಟಾಕಿಂಗ್ ಅಬೌಟ್, ಆ್ಯಕ್ಟ್ ಟಾಕಿಂಗ್ ಅಬೌಟ್ ಅಷ್ಟೇ ಮಾತಾಡೋದು. ವಾಟ್ ಡಸ್ ದಿಸ್ ಆ್ಯಕ್ಟ್ ಟಾಕ್ ಅಬೌಟ್? ಈವನ್ ದಿಸ್ ಬಿಲ್ ಹ್ಯಾಸ್ ಬಿಕಮ್ ಅನ್ ಆ್ಯಕ್ಟ್. ಈಗ ನಾವು ಸ್ಪೋರ್ಟ್ಸ್ ಇದೆ ಅಲ್ವಾ, ಒಲಿಂಪಿಕ್ಸ್ ಹೋಗ್ತೀವಿ, ನ್ಯಾಷನಲ್ ಸ್ಪೋರ್ಟ್ಸ್ ಮಾಡ್ತೀವಿ. ಆ ಸ್ಪೋರ್ಟ್ಸ್ ಯಾವ ರೀತಿ ಫಂಕ್ಷನ್ ಆಗಬೇಕು, ಹೌ ಟ್ರಾನ್ಸ್ಪರೆಂಟ್ಲಿ ದಟ್ ಸ್ಪೋರ್ಟ್ಸ್ ಸೆಕ್ಟರ್ ಹ್ಯಾಸ್ ಟು ಫಂಕ್ಷನ್ ಟು ಮೇಕ್ ಶೂರ್ ದಟ್ ಟ್ಯಾಲೆಂಟ್ ಇಸ್ ಎಕ್ಸಿಬಿಟೆಡ್. ಟ್ಯಾಲೆಂಟ್ನ ಪ್ರಮೋಟ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ವಾಟ್ ಇಸ್ ದಿಸ್ ಆ್ಯಕ್ಟ್ ಅಷ್ಟೇ. ಈಗ ಒಲಿಂಪಿಕ್ಸ್ ಹೋಗ್ತಾರೆ, ವಿ ಫೀಲ್ ದ್ಯಾಟ್ ಡ್ಯೂ ಟು ಸಮ್ ರೀಸನ್ಸ್
ಯಾರೋ ಒಬ್ರು ಹೋಗೋಕ್ಕಾಗಲ್ಲ, ಇಟ್ ಮೈಟ್ ಬಿ ಎನಿ ರೀಸನ್, ಬಟ್ ಆ ಥರ ಆಗೋದು ತಪ್ಪಲ್ವಾ? ಈಗ ನ್ಯಾಷನಲ್ ಸ್ಪೋರ್ಟ್ಸು ಅಥವಾ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಇಲ್ಲೆಲ್ಲ ಆಡೋರಿಗೆ, ಇದು ಬೇಸಿಕಲಿ ನ್ಯಾಷನಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಡ್ಯೂ ಟು ಸಮ್ ರೀಸನ್ಸ್ ಹೂಎವರ್ ಹ್ಯಾಸ್ ದ ಟ್ಯಾಲೆಂಟ್ ವಿಲ್ ನಾಟ್ ಬಿ ಇನ್ ದಟ್ ಪೊಸಿಷನ್ ಟು ರೀಚ್ ದಟ್ ಪೊಸಿಷನ್. ಯಾವ ಬಿಕಾಸ್ ಆಫ್ ಹಂಡ್ರೆಡ್ಸ್ ಆಫ್ ರೀಸನ್ಸ್. ರೀಸೆಂಟ್ಲಿ ಒಂದು ಮೂವಿ ಬೈಸನ್ ಅಂತ ನೋಡಿದ್ರಾ ತಮಿಳಲ್ಲಿ? ನೋ, ಬೈಸನ್ ಯಾರ್ದದು? ಐ ಫಾರ್ವರ್ಡ್ ದ ನೇಮ್ ಆಲ್ಸೋ. ತಮಿಳ್ ಆ್ಯಕ್ಟರ್ ಅವ್ರ ಮಗಂದು. ದಟ್ ಈಸ್ ಆಲ್ಸೋ ಇಸ್ ಲೈಕ್ he wanted to go to ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆಗಬೇಕು ಅನ್ನೋದಕ್ಕೋಸ್ಕರ. ವಾಟ್ ಆನ್ ಆಲ್ ಸ್ಟ್ರಗಲ್ಸ್ he faces, ದಟ್ಸ್ ಅ ರಿಯಲ್ ಲೈಫ್ ಸ್ಟೋರಿ ಅಂತ. ಆ ರೀತಿ ಟ್ಯಾಲೆಂಟ್ ಇರೋರು ಎಲ್ಲರಿಗೂ ಆ ಟಾಪ್ ಲೆವೆಲ್ ರೀಚ್ ಆಗೋದು ಕಷ್ಟ ಆಗುತ್ತೆ, ಬಟ್ ಅದನ್ನು ಸ್ವಲ್ಪ ಈಸಿ ಮಾಡಿ, ಆ ಪ್ರಾಸೆಸನ್ನು ಟ್ರಾನ್ಸ್ಪರೆಂಟ್ ಮಾಡಿ, ಪ್ರಾಪರ್ ವೇಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ತೊಗೊಂಬಂದಿರೋಂಥ ಆ್ಯಕ್ಟ್ ಅಷ್ಟೇ ಇದು. ದಟ್ಸ್ ಇಟ್. ಫಸ್ಟ್ ಆಫ್ ಆಲ್ ನಾವು ಈ ಸ್ಪೋರ್ಟ್ಸ್ ಅನ್ನೋದು, ಡಸ್ ದಿಸ್ ಕಮ್ ಅಂಡರ್ ಯೂನಿಯನ್ ಲಿಸ್ಟ್ ಆರ್ ಸ್ಟೇಟ್ ಲಿಸ್ಟ್? Basically, sports is a state subject, sir. Sports is a state subject, but central will involve. Our funding goskara, rules and regulations in ಮಾಡೋದಕ್ಕೋಸ್ಕರ center can involve. But basically, it's a state subject. Sorry. Some of the highlights of this act. Highlights of this act. First one is establishment of national sports bodies. Establishment of national sports bodies. This Government Act is saying we have to establish national sports bodies. Which are those bodies? They have set up 3 bodies. One is National Olympic Committee. National Olympic Committee, National Paralympics Committee, National Paralympic Committee. Then you have National and Regional Sports Federation. National and Regional Sports Federation. All this have to follow the international standards. You can write down that. These must be affiliated with international sports bodies. These must be affiliated. These must be affiliated with international sports bodies. And follow international charters. And follow international charters. This federation will have a state unit and a district unit also. State level, district level ಆಡೋರ್ಗು ಸಪೋರ್ಟ್ ಮಾಡಬೇಕು ಅನ್ನೋದು this body scheme basically will have a state and a district unit. Will have a state and district unit. Next point, they have a central governing body or a central regulatory body, central governing or regulatory body called as National Sports Board. Central regulatory body called as National Sports Board. What are the functions of this board? You can write down 2-3 functions. Functions in the bandaga. Register affiliated units. First one is registered affiliated units. Registered affiliated units. In bracket you can write down registered affiliated units. In bracket, only recognized bodies can receive central funding. Only recognized bodies can receive central funding. Only recognized bodies can receive central funding. Bracket ಕೆಳಗಡೆ note ಅಂತ ಬರ್ಕೊಳ್ಳಿ. This recognized bodies
these recognized bodies shall be treated as public authorities. These recognized bodies shall be treated as public authorities under RTI Act. These bodies shall be treated as public authorities under RTI Act. Basically ಯಾರನ್ನೆಲ್ಲ ರೆಕಗ್ನೈಸ್ ಮಾಡಿ ಬಾಡಿ ಅಂತ ಮಾಡ್ಕೊಂಡಿದ್ದಾರೋ ಅವ್ರನ್ನ ಪಬ್ಲಿಕ್ ಅಥಾರಿಟಿ ಥರ ಪಬ್ಲಿಕ್ ಬಾಡಿ ಥರ ಟ್ರೀಟ್ ಮಾಡಿ ಅವ್ರನ್ನ RTI ಕೆಳಗಡೆ ಟ್ರೀಟ್ ಮಾಡ್ತಾ ಇದ್ದಾರೆ. ಏನಕ್ಕೆ? ಆ ಬಾಡಿ ರಿಲೇಟೆಡ್ ಏನಾದರೂ ಕ್ವಶನ್ಸನ್ನು ಕೇಳಿದ್ರೆ ಅವ್ರ ಇನ್ಫಾರ್ಮೇಷನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ. ಇನ್ಫಾರ್ಮೇಷನ್ ಏನಾದರೂ ಅವ್ರು ಕೊಟ್ಟರೆ ಕರೆಕ್ಟಾಗಿ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಮೇಂಟೈನ್ ಆಗುತ್ತೆ. ಎಸ್ ಎಸ್ ನೆಕ್ಸ್ಟ್ ಯಾವ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಅಂಡರ್ ದಿಸ್ ಇಟ್ ಸೆಲ್ಫ್. National Sports Tribunal. National Sports Tribunal for speedy resolutions. ಸ್ಪೋರ್ಟ್ಸ್ ರಿಲೇಟೆಡ್ ಏನಾದರೂ ಜಡ್ಜ್ಮೆಂಟ್ಸ್ ಕೊಡಬೇಕಾಗಿ ಬಂದರೆ, ಏನಾದರೂ ಕಾನ್ಫ್ಲಿಕ್ಟ್ ಅರೈಸ್ ಆದರೆ, ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದಿಸ್ ಟ್ರಿಬ್ಯುನಲ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಹೈಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಫಾರ್ ಸ್ಪೀಡಿ ರೆಸಲ್ಯೂಷನ್ಸ್. Next, which is that ministry that takes care of sports in India? Or you can write down subheading anta regulatory authorities for sports. Regulatory authorities for sports. One is Ministry of Sports. Sports full form Youth Affairs and Sports. Ministry of Youth Affairs and Sports. Another regulatory body is Sports Authority of India. Sports Authority of India. Then you have India Olympic Association, third regulatory body. India Olympic Association. Then you have last National Sports Federation. These are some of the regulatory bodies that take care of sports in India. Something related to sports itself, they have introduced another bill basically for sports called as National Anti-Doping Amendment Bill 2025. National Anti-Doping Amendment Bill 2025. What is this doping now? Performance enhancing drugs. They take their own blood just before performing, so they get more oxygen, unnaturally improving performance. Yes, basically taking drugs and improving the performance in the sports. Drugs ತಗೊಂಡು ಸ್ಪೋರ್ಟ್ಸ್ ಯೂಸ್ ಮಾಡೋದು ಕರೆಕ್ಟಾ? ಒಂದು ಫನಿ ಸ್ಟೇಟ್ಮೆಂಟ್ ಇದೆ, ಐ ಡೋಂಟ್ ನೋ, ಯಾರು ಒಫೆನ್ಸಿವ್ ಆಗಿ ತೊಗೊಳ್ಬಾರ್ದು. ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಡ್ರಗ್ಸ್ ಯೂಸ್ ಮಾಡೋದು ತಪ್ಪಲ್ವಾ? ಕೆಮಿಕಲ್ಸ್ ಯೂಸ್ ಮಾಡೋದು, ಸ್ಟೆರಾಯ್ಡ್ಸ್ ಯೂಸ್ ಮಾಡೋದು ತಪ್ಪಲ್ವಾ? ಮತ್ತು ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಮೇಕಪ್ ಯಾಕಿದೆ? ಬಿಡೋಣ, ಅವರ ಆನ್ಸರ್ ಇದೆ ಅಷ್ಟೇ. ಸಮ್ಟೈಮ್ಸ್ ವಾಟ್ ಹ್ಯಾಪನ್, ಈ ಥರದ ಕ್ವಶನ್ಸ್ ಹೇಳಿ ಐ ಗೆಟ್ ಇನ್ ಟು ಟ್ರಬಲ್. ಬಟ್ ಇಲ್ಲಿ ಐ ಡೋಂಟ್ ಗೆಟ್ ಇನ್ ಟು ಟ್ರಬಲ್, ಅದಕ್ಕೆ ಹೇಳ್ಬಿಡ್ತೀನಿ. ಯಾರು ಏನು ಯು ವೋಂಟ್ ಟೇಕ್ ಇಟ್ ಆಸ್ ಒಫೆನ್ಸ್, ಯಾರು ಎಕ್ಸ್ಟ್ರಾ ಕ್ವಶನ್ಸ್ ಕೇಳಲ್ಲ ಅಂತ ಅಷ್ಟೇ. ಅದು ತಪ್ಪಂದ್ರೆ ಇದು ತಪ್ಪೇ ಅಲ್ವಾ? ಮತ್ತು ಮಿಸ್ ಯೂನಿವರ್ಸ್ ವರ್ಲ್ಡ್ ಇವರೆಲ್ಲ ಏನೋ ರೆಸ್ಪೆಕ್ಟ್, ಈಕ್ವಲ್ ರೆಸ್ಪೆಕ್ಟ್, ಯಾರು ಏನೇ ಅಚೀವ್ಮೆಂಟ್ ಮಾಡಿದ್ರೆ ಎಲ್ಲರಿಗೂ ರೆಸ್ಪೆಕ್ಟ್. ದಿಸ್ ಇಸ್ ಮೈ ಡೌಟ್ ಅಷ್ಟೇ. Fine, will the aim of this bill, it prohibits doping in sports.
It prohibits doping in sports and provides a framework for testing, enforcement, and adjudication of violations. Next point you can write down. It gives effect to UNESCO's Convention Against Doping in Sports. It gives effect to UNESCO's UNESCO. It's a body international organization. UNESCO's Convention Against Doping in Sports. ಯುನೆಸ್ಕೋ ತಗೊಂಡ್ಬಾರ್ದು ಅಂತ ಹೇಳಿದೆ ಸರ್. ಸ್ಪೋರ್ಟ್ಸಲ್ಲಿ ಡ್ರಗ್ಸ್ನ ಯೂಸ್ ಮಾಡಬಾರ್ದು ಅಂತ ಯುನೆಸ್ಕೋ ಒಂದು ಕನ್ವೆನ್ಷನಲ್ಲಿ ಹೇಳಿದೆ. ನಾವು ಈ ಥರದೊಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿರೋದು ಯುನೆಸ್ಕೋ ಅವ್ರು ಹೇಳಿರೋ ಮಾತುಗೂ ನಾವು ಬದ್ಧ ಇದ್ದೀವಿ ಅಂತ ಹೇಳೋ ರೀತಿ ಇದೆ ಅಂತ ಅಷ್ಟೇ ಇದು. ನೆಕ್ಸ್ಟ್ ಪಾಯಿಂಟ್, ಇಟ್ ಎಸ್ಟಾಬ್ಲಿಷಸ್ ಟೂ ಬಾಡೀಸ್. It establishes one is National Anti-Doping Agency, establishes national anti-doping agencies to implement anti-doping rules. Then you have National Board for Anti-Doping in Sports. Then you have National Board for Anti-Doping in Sports. Anti-doping in sports. To advise the central government on anti-doping regulations. Sorry sir. ಎಲ್ಲ ಒಂಥರ ಸೇಮೇ ಸರ್. ಇದು ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ನೋಡ್ಕೊಳುತ್ತೆ. ಆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅಂತ ನ್ಯಾಷನಲ್ ಬೋರ್ಡ್ ನೋಡ್ಕೊಳುತ್ತೆ. ಆ ಥರ ಸರ್. Or anti-doping regulations. Yes, we'll go to next topic. ಅಷ್ಟೇ ಸ್ಪೋರ್ಟ್ಸ್ ಬಗ್ಗೆ ಇದು. ರೂಲ್ಸ್ ಫಾರ್ OCI ಕಾರ್ಡ್ ಹೋಲ್ಡರ್ಸ್ ಟೈಟನ್ಡ್. What do you mean by this OCI now? Overseas Citizen of India. ಯಾರು ಸರ್ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂದರೆ? Those who belong to India but living in foreign. True. Okay. ಬೇರೆ ಏನಾದರೂ ಇಫ್ ಯು ಕ್ಯಾನ್ ಬಿ even more specific. OCI ಕಾರ್ಡ್ ಹೋಲ್ಡರ್ಸ್ ಹೇಗೆ ಅಂದರೆ they are not Indian citizens also. They are foreign nationals having a foreign passport but they can visit India indefinitely. ಇಂಡಿಯಾಗೆ ಬರಬೇಕು ಅಂದರೆ ಫಾರಿನಿಂದ ವೀಸಾ ಬೇಕಲ್ವಾ? ನೀವೇನಾದರೂ OCI ಕಾರ್ಡ್ ಇದ್ದರೆ ನಿಮ್ಮ ಹತ್ರ, ಬೇಸಿಕ್ಲಿ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಆಗಿದ್ದರೆ ನೀವು ಒಂದು ಕಾರ್ಡ್ ಮಾಡಿಸ್ಕೊಳ್ಬೇಕು. ಇಂಡಿಯಾಗೆ ಬರಬೇಕು, ಇಂಡಿಯಾಗೂ ನನಗೂ ಅಫಿಲಿಯೇಷನ್ ಇದೆ ಅಂತ ತೋರಿಸ್ಕೊಳೋದಕ್ಕೆ. ಆ ಥರದೊಂದು ಕಾರ್ಡ್ ಇದ್ದರೆ ನೀವು ಎಷ್ಟು ಸತಿ ಬೇಕಾದರೂ ಇಂಡಿಯಾಗೆ ಬರ್ಬೋದು. ವೀಸಾ ಫ್ರೀ, ಅನ್ಲಿಮಿಟೆಡ್ ವೀಸಾಸ್ ಕೊಡ್ತಾರೆ. ಮತ್ತು NRI ಅಂದರೆ ಯಾರು ಕೇಳಿದ್ದೀವಲ್ವಾ ಹೆಸರು? NRI ಅಂತ. NRI ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್. ಯಾರದು? Why not they are called as OCIs then? Why there are two terms? Overseas Citizen of India ಯಾಕೆ, NRI ಅನ್ನೋದು ಯಾಕೆ, ಏನದು ಡಿಫ್ರೆನ್ಸು? Primary residency is in India. Okay. Gone abroad for temporary period. So Okay. they go out for temporary visas.
but India is an option. ಇಂಡಿಯಾ ಇಸ್ ಅನ್ ಆಪ್ಷನ್. ಟ್ರೂ. ನಾನ್ ರೆಸಿಡೆಂಟ್ ಇಂಡಿಯನ್ ಹೇಗೆ ಅಂದರೆ, ನೀವು ಬೇಸಿಕ್ಲಿ ಇಂಡಿಯನ್ ಸಿಟಿಸನ್ನೇ, ನೀವು ನಿಮ್ಮ ಹತ್ರ ಇರೋದು ಇಂಡಿಯನ್ ಪಾಸ್ಪೋರ್ಟೇನೆ, ಬಟ್ ನೀವು ಸ್ವಲ್ಪ ದಿನಗಳಿಗೆ ಯು ಆರ್ ಫೈಂಡಿಂಗ್ ಯುವರ್ ರೆಸಿಡೆನ್ಸ್ ಇನ್ ಸಮ್ ಅದರ್ ಕಂಟ್ರಿ. ನೀವು ಇಂಡಿಯನ್ ಸಿಟಿಸನ್ ಏನೇ, ಬಟ್ OCIಲಿ ಯು ಆರ್ ನಾಟ್ ಎ ಇಂಡಿಯನ್ ಸಿಟಿಸನ್, ಯು ಆರ್ ಅ ಫಾರಿನ್ ನ್ಯಾಷನಲ್, ಯು ಹ್ಯಾವ್ ಅ ಫಾರಿನ್ ಪಾಸ್ಪೋರ್ಟ್. ಬಟ್ NRIಯಲ್ಲಿ ಯು ಹ್ಯಾವ್ ಅ ಇಂಡಿಯನ್ ಸಿಟಿಸನ್ಶಿಪ್, ಯು ಹ್ಯಾವ್ ಅ ಇಂಡಿಯನ್ ಪಾಸ್ಪೋರ್ಟ್, ಬಟ್ ಯು ಆರ್ ಅ ರೆಸಿಡೆಂಟ್ ಆಫ್ ಸಮ್ ಅದರ್ ಕಂಟ್ರಿ ಫಾರ್ ಟೈಮ್ ಬಿ. ಇನ್ನೊಂದು ಇಂಪಾರ್ಟೆಂಟ್ ಡಿಫರೆನ್ಸ್ ಅಂದರೆ, ಇಫ್ ಯು ಆರ್ ಎನ್ NRI, ದೆನ್ ಯು ಕ್ಯಾನ್ ಕಮ್ ಟು ಇಂಡಿಯಾ ಆ್ಯಂಡ್ ವೋಟ್. ಇಫ್ ಯು ಆರ್ ಎನ್ OCI, you cannot vote in India, you don't have the voting rights in India. ಸೊ ಈ OCI ಕಾರ್ಡ್ ಹೋಲ್ಡರ್ಸ್ಗೆ ಇವಾಗ ಇನ್ನೂ ರೂಲ್ಸ್ನ ಟೈಟನ್ ಮಾಡಿದಾರಂತೆ. ಯಾರು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಯಾವ ಆ್ಯಕ್ಟ್ ಕೆಳಗಡೆ? ಸಿಟಿಸನ್ಶಿಪ್ ಆ್ಯಕ್ಟ್ ಆಫ್ 1955. We'll write something about OCI. Nature of OCI status. Nature of OCI status. It is not equivalent to dual citizenship. It is not equivalent to dual citizenship. Simply saying, ಡ್ಯುಯಲ್ ಸಿಟಿಸನ್ಶಿಪ್ ಅನ್ನೋ ಕಾನ್ಸೆಪ್ಟ್ನ ಈ OCI ಕಾರ್ಡ್ ಪ್ರಮೋಟ್ ಮಾಡಲ್ಲ. ಇಂಡಿಯಾನೇ ಅಕ್ಸೆಪ್ಟ್ ಮಾಡ್ಕೊಂಡು ಡ್ಯುಯಲ್ ಸಿಟಿಸನ್ಶಿಪ್ಪನ್ನು, ಸೊ OCI ಕಾರ್ಡ್ ಕೂಡ ಪ್ರಮೋಟ್ ಮಾಡಲ್ಲ. ನೆಕ್ಸ್ಟ್, ಡಸ್ ನಾಟ್ ಕವರ್ ಪೊಲಿಟಿಕಲ್ ರೈಟ್ಸ್ ಲೈಕ್ does not cover political rights like voting rights, contesting elections, holding constitutional positions, or government employment. Benefits of OCI card holder. Next, benefits. Multiple entry. First one is multiple entry for multi-purpose and lifelong visas. Multiple entry for multi-purpose and lifelong visas for visiting India. Multiple entry for multi-purpose lifelong visas for visiting India. Second one is exemption from registration with FRRO, simply foreign regional registration offices. Foreign regional registration offices for any length of stay. Next, get it down. How are they similar to NRIs? Parity with NRIs in economic, financial and educational fields. Parity with NRIs in economic, financial and educational fields. Exemptions for OCI card holders is, first one is you cannot buy agricultural land or plantation lands. Exemptions you get down. No right in agricultural or plantation land acquisition. No rights in agricultural or
plantation land acquisition. No rights in agricultural or plantation lands acquisition. Again the same thing, political rights illa, government jobs illa. NRIs ಗಿದೆ, OCI ಕಾರ್ಡ್ ಹೋಲ್ಡರ್ಸ್ಗಿಲ್ಲ. Yes? Any doubts ಇಲ್ಲಿವರೆಗೂ? Online any doubts? No, sir. Fine, then we'll stop it for today. From Monday, the classes will continue, same online evening classes. ಯಾವ್ದು ಬರುತ್ತೆ ಅಂತ ಸರ್ ಹೇಳಿದಾರಾ? ಇಲ್ಲ ಸರೇ ಹಿಸ್ಟ್ರಿ ತೊಗೊಳ್ತಾರೆ, ಕಂಟಿನ್ಯೂ ಮಾಡ್ತಾರೆ ಅನ್ಸುತ್ತೆ. ವಿಲ್ ಸಿ ದಟ್ ವಾಟ್ ಕ್ಯಾನ್ ಬಿ ಡನ್. ಏನಾದರೂ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಈ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೆ ವಿ ಹ್ಯಾವ್ ಅನ್ ಅದರ್ ಪ್ಲ್ಯಾನ್ ಆಲ್ಸೋ. ಡಿಸ್ಕಷನ್ ರೀತಿಯಲ್ಲಿ ಅದು ನಡೆಯುತ್ತೆ, ಬಟ್ ಕರೆಂಟ್ ಅಫೇರ್ ಕ್ಲಾಸಸ್ ವಿಲ್ ಬಿ ಗೋಯಿಂಗ್ ಆನ್ ಇನ್ ಒನ್ ಆರ್ ದಿ ಅದರ್ ವೇ. ಎಕ್ಸಾಮ್ಸ್ ಬರೀತಾ ಇರೋರಿಗೆ ಕರೆಂಟ್ ಅಫೇರ್ಸ್ ಈಕ್ವಲಿ ಇಂಪಾರ್ಟೆಂಟ್. ಅಪ್ರಾಕ್ಸಿಮೇಟ್ಲಿ ಸಮ್ವೇರ್ ಅರೌಂಡ್ 18 to 20 ಕ್ವೆಶನ್ಸ್ ಕರೆಂಟ್ ಅಫೇರ್ಸಿಂದನೇ ಬರುತ್ತೆ. 18 to 20 ಕ್ವೆಶನ್ಸ್ ಅಂದರೆ 40 ಮಾರ್ಕ್ಸ್ ಆಲ್ಮೋಸ್ಟ್. ಕರೆಂಟ್ ಅಫೇರ್ಸ್ ಇಲ್ದಿರ ಎಕ್ಸಾಮ್ ತುಂಬ ಕಷ್ಟ ಆಗುತ್ತೆ. ವಿಲ್ ಮೇಕ್ ಶೂರ್ ದಟ್ ಸಮ್ ಹೌ ವಿ ಆರ್ ಕವರಿಂಗ್ ಕರೆಂಟ್ ಅಫೇರ್ಸ್ ಡೈಲಿ. ಎಸ್, ಫೈನ್, ಥ್ಯಾಂಕ್ ಯು. ಆನ್ಲೈನ್ ಥ್ಯಾಂಕ್ ಯು. Thank you, sir. Bye, sir.